ನನ್ನ ನಲ್ಮೆಯ ಎಲ್ಲ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಹಿಂದಿನ ಅವಧಿಯಲ್ಲಿ ಅಧ್ಯಾಯ 5 ತ್ರಿಭುಜಗಳು ಪಾರ್ಟ್ ಫಸ್ಟಲ್ಲಿ ನಾವು ತ್ರಿಭುಜಕ್ಕೆ ಸಂಬಂಧಪಟ್ಟಂತಹ ಕೆಲವು ವ್ಯಾಖ್ಯಾನಗಳಾಗಿರ್ಬೋದು, ಉದಾಹರಣೆ ಲೆಕ್ಕ ಆಗಿರಬಹುದು, ಡೆಫಿನಿಷನ್ಸ್ಗಳು, ಹಾಗೆಯೇ ಕೆಲವು ರಿಲೇಟೆಡ್ಡು ಅಂದರೆ ಬಾಕೋಬಾ ಕೋಬಾಕೋ ಇವುಗಳ ವ್ಯಾಖ್ಯಾನವನ್ನು ನೋಡ್ತಾ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು ಉತ್ತರ ಸಹಿತ ನೋಡ್ತಾ ಹೋದ್ವಿ ವಿದ್ಯಾರ್ಥಿಗಳೇ. ಹಾಗೆಯೇ ಪಾರ್ಟ್ ಫಸ್ಟಲ್ಲಿ ನಾನು ಉತ್ತರಿಸಿ ಅಂತೇಳಿ 2 ಪ್ರಶ್ನೆಗಳನ್ನು ಕೊಡಲ್ಪಟ್ಟಿದ್ದೆ. ಅದರ ಮುಂದಿನ ವರೆದ ಭಾಗ ಪಾರ್ಟ್ ಸೆಕೆಂಡ್ ಆಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ಪಾರ್ಟ್ ಸೆಕೆಂಡ್ಗೆ ಎಲ್ಲರಿಗೂ ಸ್ವಾಗತವನ್ನು ಮತ್ತೆ ಬಯಸ್ತೇನೆ. ಹಾಗಾಗಿ ಉತ್ತರಿಸಿ ಅನ್ನುವಂತಹ ಏನು ಪಾರ್ಟ್ ಇತ್ತಲ್ಲ, ಅದರ ಮುಂದಿನ ಪ್ರಶ್ನೆ ಹೀಗಿದೆ. 3ನೇ ಪ್ರಶ್ನೆಯನ್ನು ತಗೊಂಡ್ರೆ, ಎಡಿ ಮತ್ತು ಬಿ ಸಿಗಳು ಎ ಬಿ ರೇಖಾಖಂಡಕ್ಕೆ ಎಳೆದ ಸಮಲಂಬಗಳಾಗಿವೆ. ಸಿ ಡಿಯು ಎ ಬಿಯನ್ನು ಅರ್ಧಿಸುತ್ತದೆ ಎಂದು ತೋರಿಸಿ. ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. ಎ ಡಿ ಮತ್ತು ಬಿ ಸಿಗಳು ಎ ಬಿ ರೇಖಾಖಂಡಕ್ಕೆ ಎಳೆದಂತಹ ಸಮಲಂಬಗಳಾಗಿವೆ. ಸಿ ಡಿಯು ಎ ಬಿಯನ್ನು ಅರ್ಧಿಸುತ್ತದೆ ಅಂತ ಹೇಳಿಬಿಟ್ಟು ತೋರಿಸ್ಬೇಕು. ಸೊ ಇಲ್ಲಿ ನಿಮಗೆ ಆ ಏನು ನಿಯಮಗಳನ್ನು ಸಿದ್ಧಾಂತಗಳನ್ನು ನಾವು ಅಧ್ಯಯನ ಮಾಡಿದ್ವಿ, ಸೊ ಅವುಗಳನ್ನು ಇಲ್ಲಿ ಅನ್ವಯ ಮಾಡಿಬಿಟ್ಟು ಸಿ ಡಿಯು ಎ ಬಿಯನ್ನು ಅರ್ಧಿಸುತ್ತದೆ ಅಂತ ಹೇಳಿ ಸಾಧಿಸಿ. ಹಾಗೆಯೇ 4ನೇ ಪ್ರಶ್ನೆಗೆ ಬಂದಾಗ, ಎಲ್ ಮತ್ತು ಎಂ 2 ಸಮಾಂತರ ರೇಖೆಗಳು. ಈ ಸಮಾಂತರ ರೇಖೆಗಳನ್ನು ಮತ್ತೊಂದು ಜೊತೆ ಸಮಾಂತರ ರೇಖೆಗಳಾದ ಪಿ ಮತ್ತು ಕ್ಯೂ ಛೇದಿಸುತ್ತಿವೆ. ಹಾಗಾದರೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಸಿ ಡಿ ಎ ಎಂದು ತೋರಿಸಿ ಅಂತ ಹೇಳಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಇದನ್ನು ಕೂಡ ನೀವೇ ಆನ್ಸರನ್ನು ಬರಿಬೇಕಾಗತ್ತೆ. ಹಾಗೆಯೇ 5ನೇ ಪ್ರಶ್ನೆಯನ್ನು ಬಂದಾಗ, ಕೋನ ಎ ಕೋನಾರ್ಧಕ ರೇಖೆ ಎಲ್ ಆಗಿದೆ. ಬಿ ಯು ಎಲ್ ಮೇಲೆ ಯಾವುದೇ ಒಂದು ಬಿಂದು ಆಗಿದೆ. ಬಿ ಪಿ ಮತ್ತು ಬಿ ಕ್ಯೂಗಳು ಬಿಯಿಂದ ಕೋನ ಎನ ಬಾಹುಗಳಿಗೆ ಎಳೆದ ಲಂಬಗಳಾಗಿವೆ. ಅದರಲ್ಲಿ 1ನೇ ತಗೊಂಡ್ರೆ, ತ್ರಿಭುಜ ಎ ಪಿ ಬಿ ಸಮರೂಪ ತ್ರಿಭುಜ ಎ ಕ್ಯೂ ಬಿ. 2ನೇ ತಗೊಂಡ್ರೆ, ಬಿ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ ಅಥವಾ ಬಿ ಯು ಕೋನ ಎನ ಬಾಹುಗಳಿಂದ ಸಮದೂರದಲ್ಲಿದೆ ಎಂದು ತೋರಿಸಿ. ಸೊ ಇದನ್ನು ಕೂಡ ನೀವು ಆ ನಿಯಮವನ್ನು ಉಪಯೋಗಿಸಿ ಸಾಲ್ವ್ ಮಾಡಿ ವಿದ್ಯಾರ್ಥಿಗಳೇ. 6ನೇ ಪ್ರಶ್ನೆಯನ್ನು ಬಂದಾಗ, ಎ ಸಿ ಇಸ್ ಈಕ್ವಲ್ ಟು ಎ ಇ, ಎ ಬಿ ಇಸ್ ಈಕ್ವಲ್ ಟು ಎ ಡಿ ಮತ್ತು ಕೋನ ಬಿ ಎ ಡಿ ಇಸ್ ಈಕ್ವಲ್ ಟು ಕೋನ ಇ ಎ ಸಿ ಆದರೆ ಬಿ ಸಿ ಇಸ್ ಈಕ್ವಲ್ ಟು ಡಿ ಇ ಎಂದು ತೋರಿಸಿ ಅಂತ ಇದೆ. ಈ ಲೆಕ್ಕನೂ ಕೂಡ ತುಂಬ ಈಸಿ ಇದೆ ವಿದ್ಯಾರ್ಥಿಗಳೇ. 2 ಬಾಹುಗಳು ಸಮ ಅಂತ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಒಂದು ಕೋನನ್ನು ಕೂಡ ಸಮ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇನ್ನು ಉಳಿದಿರೋದು ಬಿ ಸಿ ಇಸ್ ಈಕ್ವಲ್ ಟು ಡಿ ಇ ಅಂಥೇಳಿ ಪ್ರೂವ್ ಮಾಡಬೇಕಷ್ಟೆ. ಹಾಗಾಗಿ ಇದು ಕೂಡ ನಿಮಗೆ ಈಸಿ ಅನಿಸುತ್ತೆ. ಸೊ ನೆಕ್ಸ್ಟು 7ನೇ ಪ್ರಶ್ನೆ ಬಂದರೆ, ಎ ಬಿ ಒಂದು ರೇಖಾಖಂಡ ಮತ್ತು ಪಿ ಅದರ ಮಧ್ಯಬಿಂದು. ಕೋನ ಬಿ ಎ ಡಿ ಇಸ್ ಈಕ್ವಲ್ ಟು ಕೋನ ಎ ಬಿ ಇ ಮತ್ತು ಕೋನ ಇ ಪಿ ಎ ಇಸ್ ಈಕ್ವಲ್ ಟು ಕೋನ ಡಿ ಪಿ ಬಿ ಆಗುವಂತೆ ಡಿ ಮತ್ತು ಇ ಬಿಂದುಗಳು ಎ ಬಿಯ ಒಂದೇ ಪಾರ್ಶ್ವದಲ್ಲಿ ಇವೆ. ಅದರಲ್ಲಿ ಫಸ್ಟ್ ಕ್ವಶನ್ನು, ತ್ರಿಭುಜ ಡಿ ಎ ಪಿ ಸಮರೂಪ ತ್ರಿಭುಜ ಇ ಬಿ ಪಿ. ಹಾಗೆಯೇ 2ನೇ ನಾವು ಪ್ರಶ್ನೆಯನ್ನು ತಗೊಂಡ್ರೆ ಅದರಲ್ಲೇ ಎ ಡಿ ಈಸ್ ಈಕ್ವಲ್ ಟು ಎ ಇ ಅಲ್ಲ, ಅದು ಬಿ ಇ ಎಂದು ತೋರಿಸಿ ಅಂತೇಳಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಸೊ 2 ತ್ರಿಭುಜಗಳನ್ನು ತಗೊಂಡು ಪ್ರೂವ್ ಮಾಡ್ತಾ ಹೋಗಿ. ಹಾಗೆಯೇ 8ನೇ ಪ್ರಶ್ನೆ ಬಂದರೆ, ಎ ಬಿ ಸಿ ಲಂಬಕೋನ ತ್ರಿಭುಜದಲ್ಲಿ ಕೋನ ಸಿ ಲಂಬಕೋನವಾಗಿದೆ. ವಿಕರ್ಣ ಎ ಬಿಯ ಮಧ್ಯಬಿಂದು ಎಂ ಆಗಿದೆ. ಸಿಯನ್ನು ಎಂಗೆ ಸೇರಿಸಿ ಡಿ ಎಂ ಇಸ್ ಈಕ್ವಲ್ ಟು ಸಿ ಎಂ ಆಗುವಂತೆ ಡಿವರೆಗೆ ವೃದ್ಧಿಸಿದೆ. ಡಿ ಮತ್ತು ಬಿ ಸೇರಿಸಿದೆ. ಅದರಲ್ಲಿ ಫಸ್ಟ್ ಕ್ವಶನ್, ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಬಿ ಎಂ ಡಿ. ಹಾಗೆಯೇ 2ನೇ ಪ್ರಶ್ನೆ, ಕೋನ ಡಿ ಬಿ ಸಿ ಒಂದು ಲಂಬಕೋನ. 3ನೇ ಪ್ರಶ್ನೆನ ತಗೊಂಡ್ರೆ, ತ್ರಿಭುಜ ಡಿ ಬಿ ಸಿ ಸಮರೂಪ ತ್ರಿಭುಜ ಎ ಸಿ ಬಿ. ಹಾಗೆಯೇ 4ನೇ ಪ್ರಶ್ನೆ ತಗೊಂಡ್ರೆ, ಸಿ ಎಂ ಇಸ್ ಈಕ್ವಲ್ ಟು ಹಾಫ್ ಇಂಟು ಎ ಬಿ ಎಂದು ತೋರಿಸಿ ಅಂತ ಹೇಳಿ ಇದೆ ವಿದ್ಯಾರ್ಥಿಗಳೇ.
ಈ ಏನು ಕೊಟ್ಟಿರುವಂಥ ಎಲ್ಲ ಪ್ರಶ್ನೆಗಳಿಗೆ ನೀವು ನಿಯಮಗಳನ್ನು ಉಪಯೋಗಿಸಿ ಉತ್ತರವನ್ನು ಬರೀಲಿಕ್ಕೆ ಟ್ರೈ ಮಾಡಿ ವಿದ್ಯಾರ್ಥಿಗಳೇ. ಸೊ ಅಲ್ಲೇನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ನನ್ನ ಹತ್ರ ಕ್ಲಾರಿಫೈ ಮಾಡ್ಕೋಬಹುದು. ನಿಮಗೆ ಆದಾಗ್ಯೂ ನಿಮಗೆ ಆ ಪ್ರಶ್ನೆಗೆ ಉತ್ತರಗಳು ಗೊತ್ತಾಗಲಿಲ್ಲ ಅಂದರೆ ನಾನು ಈ ಪಾಠದ ನೋಟ್ಸನ್ನು ನಾನು ಕಳಿಸ್ತೇನೆ. ಸೊ ಅದರಲ್ಲಿ ನಿಮಗೆ ಆನ್ಸರು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಆಗ ನೀವು ಅದರಲ್ಲೂ ಕೂಡ ಅರ್ಥ ಆಗಲಿಲ್ಲ ಅಂದರೆ ನನ್ನ ಹತ್ರ ಕ್ಲಾರಿಫೈ ಮಾಡ್ಕೋಬೋದು. ಹಾಗಾಗಿ ಮೊದಲದಾಗಿ ನೀವು ಈ ಪ್ರಶ್ನೆಗಳನ್ನು ಸ್ವಂತಾಗಿ ಆನ್ಸರ್ ಮಾಡಲು ಟ್ರೈ ಮಾಡಿ ವಿದ್ಯಾರ್ಥಿಗಳೇ. ಆಮೇಲೆ ನಾನು ಈ ಪ್ರಶ್ನೆಗಳಿಗೆ ನಿಮಗೆ ಉತ್ತರವನ್ನು ನೀಡ್ತಾ ಹೋಗ್ತೇನೆ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ತ್ರಿಭುಜವನ್ನು ಕೊಟ್ಟಿದ್ದೇವೆ. 2 ಸಮಬಾಹುಗಳ ಉದ್ದ 3.5 ಸೆಂಟಿಮೀಟರ್, ಮತ್ತೊಂದು ಬಾವಿನ ಉದ್ದ 5 ಸೆಂಟಿಮೀಟರ್ ಇರುವಂತೆ ಒಂದು ತ್ರಿಭುಜವನ್ನು ರಚಿಸಲಾಗಿದೆ. ಇಲ್ಲಿ ಎ ಬಿ ಮತ್ತು ಎ ಸಿಗಳು 3.5 ಸೆಂಟಿಮೀಟರ್ ಇದೆ. ಮತ್ತೊಂದು ಬಾವಿನ ಉದ್ದ 5 ಸೆಂಟಿಮೀಟರ್ ಇದೆ. ಹಾಗಾದರೆ ಇದು ಎಂತಹ ತ್ರಿಭುಜ, ಇದನ್ನು ನಾವು ಏನಂತ ಕರಿತೀವಿ ಅನ್ನೋದನ್ನು ನೀವು ಹೇಳಬಹುದು ಅಲ್ವಾ. ಒಂದು ತ್ರಿಭುಜದಲ್ಲಿ ಯಾವುದಾದರೂ 2 ಬಾಹುಗಳು ಪರಸ್ಪರ ಸಮನಾಗಿದ್ದರೆ ಅವುಗಳನ್ನು ಏನಂತ ಕರಿತೀವಿ? ಏನಂತ ವಿದ್ಯಾರ್ಥಿಗಳೇ ಹೇಳಿ ನೋಡೋಣ. ಯಾರು ಹೇಳಿದ್ರಲ್ಲಿ? ಓಕೆ, ವೆರಿ ಗುಡ್. ಏನದು? ಸಮದ್ವಿಬಾಹು ತ್ರಿಭುಜ. ಹೆಸರೇ ಹೇಳುತ್ತಿರುವ ದ್ವಿಬಾಹು, 2 ಬಾಹುಗಳು ಸಮನಾಗಿದ್ದರೆ ಅದನ್ನು ನಾವೇನಂತ ಕರಿತೀವಿ? ಸಮದ್ವಿಬಾಹು ತ್ರಿಭುಜ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಸಮದ್ವಿಬಾಹು ತ್ರಿಭುಜಕ್ಕೆ ಸಂಬಂಧಪಟ್ಟಂತಹ ಪ್ರಮೇಯವನ್ನು ಇಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳ. ಈ ಪ್ರಮೇಯ ಇಂಪಾರ್ಟೆಂಟು. ಇದನ್ನು 3 ಮಾರ್ಕ್ಸಿಗೆ ನಿಮ್ಮ ಏನು ಪ್ರೀವಿಯಸ್ ಎಕ್ಸಾಮ್ಸ್ ಇದೆಯಲ್ಲ, ಸೊ ಅದರಲ್ಲಿ ಕೇಳಿದ್ದಾರೆ. ಪ್ರಮೇಯ 5.2 ಇದರ ಹೇಳಿಕೆ ಏನು ಹೇಳುತ್ತೆ ಅಂದರೆ, ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮವಾಗಿರುತ್ತವೆ. ಒಂದು ಸಮದ್ವಿಬಾಹು ತ್ರಿಭುಜ ತಗೋಣ. ಈಗ ಆಲ್ರೆಡಿ ಸಮದ್ವಿಬಾಹು ತ್ರಿಭುಜ ಹೇಗಿರುತ್ತೆ ಅಂತ ಹೇಳಿದ್ದೀನಿ ನಾನು. ಎ ಬಿ ಮತ್ತು ಎ ಸಿ ಚಿತ್ರದಲ್ಲಿ ತಗೊಂಡಾಗ ಬಾಹುಗಳು ಸಮ. ಅಲ್ಲೊಂದು ಸಿಂಗಲ್ ಲೈನ್ ಹಾಕಿದ್ದೀವಿ ನೋಡಿ ವಿದ್ಯಾರ್ಥಿಗಳೇ. ಸೊ 2 ಬಾಹುಗಳು ಸಮ ಅಂತ ತೋರಿಸಿದ್ವಿ. ಇಂತಹ ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಯಾವುದು? ಕೋನ ಬಿ ಮತ್ತು ಕೋನ ಸಿ. ಯಾವುದಕ್ಕೆ? ಎ ಕೋನಕ್ಕೆ. ಈ ಕೋನಗಳು ಪರಸ್ಪರ ಸಮ ಅಂತ ಹೇಳಿಬಿಟ್ಟು ನಾವು ಪ್ರೂವ್ ಮಾಡಬೇಕಾಗಿದೆ ವಿದ್ಯಾರ್ಥಿಗಳೀಗ. ಚಿತ್ರ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ. ಆ ಎಗೆ ಅಭಿಮುಖವಾಗಿರೋದು ಕೋನ ಬಿ ಮತ್ತು ಕೋನ ಸಿ, ಇವುಗಳು ಸಮ ಅಂತ ಪ್ರೂವ್ ಮಾಡಬೇಕು. ಹಾಗಾದರೆ ಚಿತ್ರದಲ್ಲಿ ಏನೂ ಡೌಟ್ ಇಲ್ಲ ಅಲ್ವಾ? ನೆಕ್ಸ್ಟ್ ಇದರ ಮುಂದಿನ ಹಂತವನ್ನು ನೋಡೋಣ. ಈ ಏನು ಪ್ರಮೇಯ ಇದೆಯಲ್ಲ, ಇದನ್ನು ನಾವು ಅನೇಕ ವಿಧಗಳಲ್ಲಿ ಸಾಧಿಸ್ತಾ ಹೋಗಬಹುದು. ಅದರಲ್ಲಿ ಒಂದು ರೀತಿಯ ವಿಧಾನವನ್ನು ಇಲ್ಲಿ ನಾನು ನಿಮಗೆ ತಿಳಿಸೋಕ್ಕೆ ಇಚ್ಛೆ ಪಡ್ತೇನೆ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ನಾವು ಸಾಧನೆಯನ್ನು ತೆಗೆದುಕೊಂಡಾಗ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ. ಇದರಲ್ಲಿ ಎ ಬಿ = ಎ ಸಿ ಆಗಿದೆ. ನಾವು ಪ್ರೂವ್ ಮಾಡಬೇಕಾಗಿರೋದು ಅಂದರೆ ಸಾಧನೀಯವನ್ನು ತೆಗೆದುಕೊಂಡಾಗ ಕೋನ ಬಿ = ಕೋನ ಸಿ ಅಂತೇಳಿ ಸಾಧಿಸಬೇಕಾಗಿದೆ. ಕೋನ ಎ ಕೋನಾರ್ಧಕವನ್ನು ನಾವಿಲ್ಲಿ ರಚಿಸಲ್ಪಟ್ಟಿದ್ದೇವೆ. ಅದು ಬಿ ಸಿಯನ್ನು ಡಿನಲ್ಲಿ ಛೇದಿಸುತ್ತದೆ. ಆ ಏನು ಕೋನ ಎ ಇದೆಯಲ್ಲ, ಇದು ಕೋನಾರ್ಧಕವನ್ನು ಉಂಟು ಮಾಡಿದೆ. ಯಾವುದಕ್ಕೆ? ಬಿ ಸಿಗೆ, ಇಲ್ಲಿ ಡಿ ಬಿಂದುವಿನಲ್ಲಿ. ಆಗ ಎ ಡಿ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ ಅಲ್ವಾ. ಅಲ್ಲಿ ಕೋನಾರ್ಧಕ ರಚನೆಯನ್ನು ಮಾಡಿಕೊಂಡು ಬಿ ಸಿಗೆ ಲಂಬವನ್ನು ರಚನೆ ಮಾಡಿರೋದ್ರಿಂದ ಇಲ್ಲಿ ಉಂಟಾಗಿರುವಂಥದ್ದು. ಆಗ ಎಷ್ಟು ತ್ರಿಭುಜಗಳು ಕಾಣ್ತಾ ಇದೆ ಆ ಸಮದ್ವಿಬಾಹು ತ್ರಿಭುಜದಲ್ಲಿ? ಎಷ್ಟಿದೆ ವಿದ್ಯಾರ್ಥಿಗಳಲ್ಲಿ? 2 ಉಂಟಾಗಿದೆ ತಾನೆ ರಚನೆಯನ್ನು ಮಾಡ್ಕೊಂಡಿರೋದ್ರಿಂದ. ಯಾವುದ್ಯಾವುದು ಹೇಳಿ ನೋಡೋಣ ಯಾರಾದರೂ ಒಬ್ಬರು. ಯಾವುದು? ಎ ಬಿ ಡಿ. ಓಕೆ, ಇನ್ನೊಂದು ಎ ಸಿ ಡಿ. ವೆರಿ ಗುಡ್. ನೋಡಿ, ಈಗ ನಿಮ್ಮಿಂದನೇ ಉತ್ತರ ಬರ್ತಾ ಇದೆ ಅಲ್ವಾ. ಎ ಬಿ ಡಿ ಮತ್ತು ಎ ಸಿ ಡಿ ಅನ್ನುವಂತಹ 2 ತ್ರಿಭುಜಗಳು ಇಲ್ಲಿ ನಿಮಗೆ ಇದೆ ವಿದ್ಯಾರ್ಥಿಗಳೇ. ಸೊ ಆ 2 ತ್ರಿಭುಜಗಳನ್ನು ತೆಗೆದುಕೋಣ. ಸೊ ಆ 2 ತ್ರಿಭುಜಗಳನ್ನು ತೆಗೆದುಕೊಂಡಾಗ ಎ ಬಿ = ಎ ಸಿ. ಯಾಕೆ ಅಂದರೆ ದತ್ತ. ಹಾಗೆಯೇ ತ್ರಿಭುಜ ಬಿ ಎ ಡಿ ಮತ್ತು ತ್ರಿಭುಜ ಸಿ ಎ ಡಿಗಳಲ್ಲಿ 2 ಕೋನಗಳು ನಮಗೆ ಸಮನಾಗ್ತಿದ್ದಾವೆ. ಯಾವ್ಯಾವ ಕೋನ ಅಂದರೆ ಕೋನ ಬಿ ಎ ಡಿ ಮತ್ತು ಕೋನ ಸಿ ಎ ಡಿ. 2 ತ್ರಿಭುಜಕ್ಕೂ ಎ ಅನ್ನುವುದು ಒಂದೇ ಏನಾಗಿದೆ ಕೋನ ಉಂಟಾಗ್ತಿದೆ, ಅದು ರಚನೆ ಮಾಡಿರೋದ್ರಿಂದ. ಹಾಗೆಯೇ ಎ ಡಿ = ಎ ಡಿ.
ಆ ಎರಡು ತ್ರಿಭುಜಕ್ಕೆ ಎಡಿ ಅನ್ನುವಂಥದ್ದು ಒಂದು ಸಾಮಾನ್ಯ ಭಾವವಾಗಿದೆ. ಆದುದರಿಂದ ತ್ರಿಭುಜ ಬಿ ಎ ಡಿ ಸಮರೂಪ ತ್ರಿಭುಜ ಸಿ ಎ ಡಿ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಇದಕ್ಕೆ ಮುಖ್ಯ ಕಾರಣ ಬಾಕೋಬ ಸಿದ್ಧಾಂತ. ಎರಡು ಬಾವುಗಳು ಒಂದು ಕೋನ, ಹಾಗಾಗಿ ಕೋನ ಎ ಬಿ ಡಿ. ಹಾಗಾಗಿ ವಿದ್ಯಾರ್ಥಿಗಳೇ, ಏನು ಬಾಕೋಬ ಸಿದ್ಧಾಂತದ ಪ್ರಕಾರ ತ್ರಿಭುಜ ಎ ಬಿ ಡಿ ಅನ್ನೋದು ತ್ರಿಭುಜ ಸಿ ಎ ಡಿಗೆ ಸಮರೂಪತೆಯನ್ನು ಹೊಂದಿದ ಮೇಲೆ ಅದರಲ್ಲಿ ಬರುವಂತಹ ಸರ್ವಸಮ ತ್ರಿಭುಜದ ಅನುರೂಪ ಕೋನಗಳು ಕೂಡ ಏನಾಗಿರುತ್ತೆ, ಸಮನಾಗಿರುತ್ತೆ. ಯಾವುದದು ಕೋನಗಳು? ಕೋನ ಎ ಬಿ ಡಿ ಇದು ಕೋನ ಸಿ ಎ ಡಿಗೆ ಪರಸ್ಪರ ಏನಾಗಿದೆ, ಸಮನಾಗಿದೆ. ಇವುಗಳನ್ನು ಅನುರೂಪ ಕೋನಗಳು ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಆದ್ದರಿಂದನೇ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಸಿ ಆಗಿದೆ ಅಂಥೇಳಿ ಹೇಳ್ತೀವಿ. ಇದೇ ಅಲ್ವಾ ನಾವು ಪ್ರೂವ್ ಮಾಡಬೇಕಾಗಿರೋದು, ಅಭಿಮುಖವಾಗಿರುವ ಕೋನಗಳು ಸಮವಾಗಿರುತ್ತದೆ ಅಂತ ಹೇಳ್ಬಿಟ್ಟು ಅಂತ. ಹಾಗೆಯೇ ಇನ್ನೊಂದು ನಾವು ಪ್ರಮೇಯ 5.3 ತೆಗೆದುಕೊಂಡಾಗ ವಿದ್ಯಾರ್ಥಿಗಳ, ಇದನ್ನು ನಾನು ನಿಮಗೆ ಚಟುವಟಿಕೆಯ ರೂಪದಲ್ಲಿ ಕೊಡ್ತಾ ಇದ್ದೀನಿ. ಇಂದಿನ ಪ್ರಮೇಯವನ್ನು ತೆಗೆದುಕೊಂಡಾಗ ಅಲ್ಲೇನಿತ್ತು ಅಂದರೆ ಸಮದ್ವಿಬಾಹು ತ್ರಿಭುಜ ಇತ್ತು. ಇಲ್ಲಿ ಸಮಕೋನ ತ್ರಿಭುಜವನ್ನು ಹೊಂದಿರುವಂಥದ್ದು, ಅಂದರೆ ಸಮಬಾಹು ತ್ರಿಭುಜವನ್ನು ಕೊಡ್ತಾ ಇದ್ದೀನಿ. ಮೂರು ಬಾಹುಗಳು ಪರಸ್ಪರ ಏನಾಗಿರುತ್ತೆ, ಸಮನಾಗಿರುತ್ತೆ ಅಂಥೇಳಿ ಅರ್ಥ. ಒಂದು ತ್ರಿಭುಜದಲ್ಲಿ ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಸಮವಾಗಿರುತ್ತದೆ. ಈ ಪ್ರಮೇಯವನ್ನು ಕೋ ಸರ್ವಸಮ್ಮತಿಯ ನಿಯಮ ಬಳಸಿ ಸಾಧಿಸಬಹುದು. ಈ ಫಲಿತಾಂಶವನ್ನು ಅನ್ವಯಿಸಲು ನಾವು ಕೆಲವು ಉದಾಹರಣೆಗಳನ್ನು ತೆಗೆದುಕೊಂಡು ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳೇ. ಅಲ್ಲಿಗೆ ಗೊತ್ತಾಯ್ತಲ್ಲ, ಇದು ಹಿಂಟ್ ಏನು ಅಂತ ಹೇಳಿಬಿಟ್ಟು ಕೋ ಸಿದ್ಧಾಂತದ ಪ್ರಕಾರ ಇದನ್ನು ಪ್ರೂವ್ ಮಾಡಿ ವಿದ್ಯಾರ್ಥಿಗಳೇ. ಇದನ್ನು ಚಟುವಟಿಕೆ ರೂಪದಲ್ಲಿ ನೀವು A4 ಶೀಟಲ್ಲಿ ಮಾಡಬೇಕಾಗತ್ತೆ. ಹಾಗೆಯೇ ಉದಾಹರಣೆ 4ನೇ ಲೆಕ್ಕಕ್ಕೆ ಬಂದಾಗ ತ್ರಿಭುಜ ಎ ಬಿ ಸಿಯಲ್ಲಿ ಎ ಡಿಯು ಕೋನ ಎನ ಕೋನಾರ್ಧಕ ಮತ್ತು ಬಿ ಸಿಗೆ ಲಂಬವಾಗಿದೆ. ತ್ರಿಭುಜ ಎ ಬಿ ಸಿ ಸಮದ್ವಿಬಾಹು ತ್ರಿಭುಜ ಮತ್ತು ಎ ಬಿ ಇಸ್ ಈಕ್ವಲ್ ಟು ಎ ಸಿ ಎಂದು ತೋರಿಸಿ ಅಂತ ಇದೆ ವಿದ್ಯಾರ್ಥಿಗಳ. ಹಾಗಾದರೆ ಇದಕ್ಕೆ ಪರಿಹಾರವನ್ನು ನಾವು ಕಂಡುಹಿಡಿದ್ರೆ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಸಿ ಡಿಗಳಲ್ಲಿ ಕೋನ ಬಿ ಎ ಡಿ ಇಸ್ ಈಕ್ವಲ್ ಟು ಕೋನ ಸಿ ಎ ಡಿ ಆಗಿದೆ. ಅಂದರೆ ಇದು ದತ್ತ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ, ಪ್ರಶ್ನೆಯಲ್ಲಿ ಕೊಟ್ಟಿರುವಂಥದ್ದು. ಹಾಗೆಯೇ ಎ ಡಿ ಇಸ್ ಈಕ್ವಲ್ ಟು ಎ ಡಿ ಸಾಮಾನ್ಯ ಬಾಹು ಎರಡು ತ್ರಿಭುಜಕ್ಕೂ ಕೂಡ. ಕೋನ ಎ ಡಿ ಬಿ ಇಸ್ ಈಕ್ವಲ್ ಟು ಕೋನ ಎ ಡಿ ಸಿ, ಅಂದರೆ ಎರಡು ಕೋನಗಳು ಡಿ ಏನಾಗಿದೆ 90 ಡಿಗ್ರಿಯನ್ನು ಹೊಂದಿದೆ. ಇದಕ್ಕೆ ಮುಖ್ಯ ಕಾರಣ ದತ್ತ. ಆದ್ದರಿಂದ ತ್ರಿಭುಜ ಎ ಬಿ ಡಿ ತ್ರಿಭುಜ ಎ ಸಿ ಡಿಗೆ ಸಮರೂಪತೆಯನ್ನು ಹೊಂದಿದೆ ವಿದ್ಯಾರ್ಥಿಗಳೇ. ಯಾವುದರ ಆಧಾರದ ಮೇಲೆ ಅಂದರೆ ಕೋ ನಿಯಮದ ಪ್ರಕಾರ. ಹಾಗಾಗಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಹೇಳಿ ಕರಿತೀವಿ. ಅಥವಾ ತ್ರಿಭುಜ ಎ ಬಿ ಸಿ ಸಮದ್ವಿಬಾಹು ತ್ರಿಭುಜವಾಗಿದೆ ಅಂಥೇಳಿ ಹೇಳ್ತೀವಿ. ಅಂದರೆ ಈ ತ್ರಿಭುಜದಲ್ಲಿ ಬರುವಂತಹ ಬಾಹುಗಳು ಎ ಬಿ ಮತ್ತು ಎ ಸಿಗಳು ಏನಾಗಿದೆ, ಪರಸ್ಪರ ಸಮನಾಗಿದೆ. ಇದು ಸಮದ್ವಿಬಾಹು ತ್ರಿಭುಜದ ಒಂದು ಗುಣಲಕ್ಷಣ ಆಗಿರೋದ್ರಿಂದ ಆ ತ್ರಿಭುಜ ಏನಾಗಿರುತ್ತೆ, ಸಮದ್ವಿಬಾಹು ತ್ರಿಭುಜ ಅಂಥೇಳಿ ಕರಿತೀವಿ. ನಾವು ಇದನ್ನೇ ಪ್ರೂವ್ ಮಾಡಬೇಕಾಗಿರೋದ್ರಿಂದ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂಥೇಳಿ ಹೇಳ್ತೀವಿ ವಿದ್ಯಾರ್ಥಿಗಳೇ. ಹಾಗೆಯೇ ಉದಾಹರಣೆ 5 ತೆಗೆದುಕೊಂಡಾಗ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಮತ್ತು ಎ ಸಿ ವಿದ್ಯಾರ್ಥಿಗಳಲ್ಲಿ ಪಕ್ಕದಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಚಿತ್ರವನ್ನು ತೆಗೆದುಕೊಂಡಾಗ ಎ ಬಿ ಅನ್ನೋದು ಎ ಸಿಗೆ ಸಮಬಾಹುಗಳ ಮಧ್ಯಬಿಂದುಗಳು ಕ್ರಮವಾಗಿ ಇ ಮತ್ತು ಎಫ್ ಆಗಿವೆ. ಬಿ ಎಫ್ ಇಸ್ ಈಕ್ವಲ್ ಟು ಸಿ ಇ ಎಂದು ತೋರಿಸಿ ಅಂತ ಇದೆ. ಹಾಗೆಯೇ ತ್ರಿಭುಜ ಎ ಬಿ ಎಫ್ ಮತ್ತು ತ್ರಿಭುಜ ಎ ಸಿ ಇಗಳಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ. ದತ್ತ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗೆಯೇ ಕೋನ ಎ ಇಸ್ ಈಕ್ವಲ್ ಟು ಕೋನ ಎ, ಇದು ಸಾಮಾನ್ಯ ಕೋನ ಅಂಥೇಳಿ ಕರಿತೀವಿ. ಹಾಗೆಯೇ ಎ ಎಫ್ ಇಸ್ ಈಕ್ವಲ್ ಟು ಎ ಇ ಸಮಬಾಹುಗಳ ಅರ್ಥಗಳು ಅಂತ ಹೇಳ್ತೀವಿ. ಆದುದರಿಂದ ತ್ರಿಭುಜ ಎ ಬಿ ಎಫ್ ತ್ರಿಭುಜ ಎ ಸಿ ಎಫ್ಗೆ ಸಮರೂಪತೆಯನ್ನು ಹೊಂದಿದೆ. ಇದು ಬಾಕೋಬ ನಿಯಮದ ಪ್ರಕಾರ ಇದನ್ನು ತೆಗೆದುಕೊಳ್ತೀವಿ ವಿದ್ಯಾರ್ಥಿಗಳೇ. ಬಿ ಎಫ್ ಇಸ್ ಈಕ್ವಲ್ ಟು ಸಿ ಇ ಅಂಥೇಳಿ ಕರಿತೀವಿ. ಬಾಕೋಬ ಸಿದ್ಧಾಂತ ನಿಯಮವನ್ನು ಇದು ಪಾಲಿಸೋದ್ರಿಂದ
ಅಲ್ಲಿ ಬರುವಂತಹ ಅನುರೂಪ ಬಾಹುಗಳು ಬಿ ಎಫ್ ಮತ್ತು ಸಿ ಇಗಳು ಪರಸ್ಪರ ಸಮನಾಗಿದೆ ಅಂಥೇಳಿ ಹೇಳ್ತೀವಿ. ಸೊ ಈ ರೀತಿಯಾಗಿ ನಾವು ಈ ಲೆಕ್ಕವನ್ನು ಪ್ರೂವ್ ಮಾಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಸೊ ನಂತರ ಉದಾಹರಣೆ 6 ತೆಗೆದುಕೊಂಡಾಗ ಸಮದ್ವಿಬಾಹು ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಇಂಟು ಬಿ ಸಿ. ಹೌದಾ? ಅಲ್ಲ, ಎ ಬಿ ಇಸ್ ಈಕ್ವಲ್ ಟು ಎ ಸಿ, ಯಾಕೆಂದರೆ ಸಮದ್ವಿಬಾಹು ತ್ರಿಭುಜ ತಾನೆ. ಹಾಂ, ಬಿ ಸಿಯ ಮೇಲೆ ಬಿ ಇ ಇಸ್ ಈಕ್ವಲ್ ಟು ಸಿ ಡಿ ಆಗುವಂತೆ ಡಿ ಮತ್ತು ಇ ಬಿಂದುಗಳು ಇವೆ. ಎ ಡಿ ಇಸ್ ಈಕ್ವಲ್ ಟು ಎ ಇ ಎಂದು ತೋರಿಸಿ. ಇದಕ್ಕೆ ಪರಿಹಾರವನ್ನು ನೋಡ್ತಾ ಹೋದರೆ ವಿದ್ಯಾರ್ಥಿಗಳೇ, ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಸಿ ಇಗಳಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಏಕೆಂದರೆ ನಮ್ಮ ಸಮದ್ವಿಬಾಹು ತ್ರಿಭುಜದಲ್ಲಿ ತಗೊಂಡಾಗ ಎರಡು ಬಾಹುಗಳು ಸಮನಾಗಿದೆ, ಹಾಗಾಗಿ ಇದು ದತ್ತ ಅಂತ ತಗೊಳ್ತೀವಿ. ಇದನ್ನು ಸಮೀಕರಣ 1 ಅಂತ ತಗೊಳ್ಳೋಣ. ಹಾಗೆಯೇ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಸಿ, ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಗಿದೆ ಅಂಥೇಳಿ ಈಗ ನಾವು ಪ್ರಮೇಯವನ್ನು ಪ್ರೂವ್ ಮಾಡಿದ್ವಿ. ಎಲ್ಲಿ 5.2 ಅಲ್ಲಿ ವಿದ್ಯಾರ್ಥಿಗಳೇ. ಹಾಗಾಗಿ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಸಿ, ಇದನ್ನು ಸಮೀಕರಣ 2 ಅಂತ ತಗೊಳ್ಳೋಣ. ಆಗ ಬಿ ಇ ಇಸ್ ಈಕ್ವಲ್ ಟು ಸಿ ಡಿ ಅಂತ ಹೇಳ್ತೇವೆ. ಇದು ಕೂಡ ನಾವು ಯಾವಾಗ ಡಿ ಮತ್ತು ಈ ಬಿಂದುಗಳನ್ನು ಬಿ ಇ ಇಸ್ ಈಕ್ವಲ್ ಟು ಸಿ ಡಿ ಆಗುವಂತೆ ರಚಿಸಿದಾಗ ಬರುವಂಥದ್ದು. ಆಮೇಲೆ ಇದು ದತ್ತನೂ ಕೂಡ ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ ಚಿತ್ರವನ್ನು ಗಮನಿಸಿ ವಿದ್ಯಾರ್ಥಿಗಳೇ, ಬಿ ಇ ಬಾಹುವನ್ನು ತಗೊಂಡಾಗ ಅಲ್ಲಿ ಮತ್ತೆ ಡಿ ಬಿಂದು ನಿಮಗೆ ಕಾಣ್ತಾ ಇದೆ. ಬಿ ಇ ಮೈನಸ್ ಡಿ ಇ ಅಂತ ಹೇಳಿ ಬರಿಬೋದಾ ನಾವು, ಅಲ್ವಾ? ಬಿ ಇ ಮೈನಸ್ ಡಿ ಇ, ಅದನ್ನು ಕಳೆದ್ರೆ ಬಿ ಡಿ ನಮಗೆ ಬರುತ್ತೆ. ಹಾಗಾಗಿ ನಮಗೆ ಏನನ್ನು ಪ್ರೂವ್ ಮಾಡಬೇಕೋ ಅದಕ್ಕೆ ತಕ್ಕಂತೆ ನಾವಿಲ್ಲಿ ಏನು ಮಾಡ್ತೀವಿ ವಿದ್ಯಾರ್ಥಿಗಳೇ, ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡಿದ್ದೇವೆ. ಏನು, ಬಿ ಇಯಲ್ಲಿ ಡಿ ಇಯನ್ನು ಕಳೀತಾ ಇದ್ದಾವೆ. ಹಾಗೆಯೇ ಸಿ ಡಿ ಅಂತ ತೆಗೆದುಕೊಂಡಾಗ ಸಿ ಡಿಯಲ್ಲಿ ಡಿ ಇಯನ್ನು ಕಳೀತೇವೆ. ಅಲ್ಲಿ ಸಮೀಕರಣ ಏನಾಗಿದೆ ನೋಡಿ, ಬಿ ಇ ಮೈನಸ್ ಡಿ ಇ ಇಸ್ ಈಕ್ವಲ್ ಟು ಸಿ ಡಿ ಮೈನಸ್ ಡಿ ಇ. ಈಗ ಬಿ ಇಯಲ್ಲಿ ಡಿ ಇಯನ್ನು ಕಳೆದ್ರೆ ಉಳಿಯೋದು ಯಾವುದು? ಬಿ ಡಿ ತಾನೆ. ಸೊ ಹಾಗಾಗಿ ಬಿ ಡಿ ಅಂತ ಹೇಳಿ ಕರೆದಿದ್ದೇವೆ. ಸಿ ಡಿಯಲ್ಲಿ ಡಿ ಇಯನ್ನು ಕಳೆದ್ರೆ ಉಳಿಯುವಂಥದ್ದು ಸಿ ಇ. ಅಂದರೆ ಬಿ ಡಿ ಇಸ್ ಈಕ್ವಲ್ ಟು ಸಿ ಇ ಅಂತ ಹೇಳಿ ಬಂತು ವಿದ್ಯಾರ್ಥಿಗಳೇ. ಇದನ್ನು ಸಮೀಕರಣ 3 ಅಂತ ತಗೋಣ. ಅಲ್ಲಿಗೆ ಬಿ ಇ ಇಸ್ ಈಕ್ವಲ್ ಟು ಸಿ ಡಿ ಇದೆ, ಬಿ ಡಿ ಇಸ್ ಈಕ್ವಲ್ ಟು ಸಿ ಇ ಇದೆ, ಮತ್ತು ಕೋನ ಬಿ ಇಸ್ ಈಕ್ವಲ್ ಟು ಕೋನ ಸಿ ಅಂತ ಪ್ರೂವ್ ಮಾಡಿದ್ದೇವೆ. ಹಾಗೆಯೇ ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಸೊ ಈ ಎಲ್ಲ ಅಂಶಗಳನ್ನು ತಗೊಂಡಾಗ ಸಮೀಕರಣ 1, ಸಮೀಕರಣ 2 ಮತ್ತು ಸಮೀಕರಣ 3 ತೆಗೆದುಕೊಂಡಾಗ ತ್ರಿಭುಜ ಎ ಬಿ ಡಿ ಅನ್ನುವಂಥದ್ದು ತ್ರಿಭುಜ ಎ ಸಿ ಇಗೇನಾಗಿದೆ, ಪರಸ್ಪರ ಸಮರೂಪತೆಯನ್ನು ಹೊಂದಿದೆ ವಿದ್ಯಾರ್ಥಿಗಳೇ. ಹಾಗಾಗಿ ಇಲ್ಲಿ ಎರಡು ಬಾಹುಗಳು ಒಂದು ಕೋನವನ್ನು ನಾವು ನೋಡ್ತಾ ಇದ್ದಾವೆ. ಹಾಗಾದರೆ ಇಲ್ಲಿ ಬರುವಂತಹ ಸಿದ್ಧಾಂತ ಬಾಕೋಬ ಸಿದ್ಧಾಂತ. ಈ ಬಾಕೋಬ ಸಿದ್ಧಾಂತದ ಪ್ರಕಾರ ಎ ಡಿ ಇಸ್ ಈಕ್ವಲ್ ಟು ಎ ಇ ಆಗಿರಲೇಬೇಕು. ಏಕೆಂದರೆ ಆಲ್ರೆಡಿ ನಾವು ಬಿ ಡಿ ಇಸ್ ಈಕ್ವಲ್ ಟು ಸಿ ಇ ಅಂತ ಪ್ರೂವ್ ಮಾಡ್ಕೊಂಡಿದ್ದೇವೆ ಅಲ್ವಾ. ಸೊ ಇದರ ಮೇಲೆ ಎ ಡಿ ಮತ್ತು ಎ ಇ ರೇಖೆಗಳು ಕಾಣ್ತಾ ಇದ್ದಾವೆ. ಹಾಗಾದರೆ ಇವೆರಡು ಪರಸ್ಪರ ಏನಾಗಿರುತ್ತೆ, ಸಮ ಅಂಥೇಳಿ ಕರಿತೇವೆ. ಅದಲ್ಲದಲೇ ಇವು ಈ ಸಮರೂಪ ಅಂದರೆ ಸಮದ್ವಿಬಾಹು ತ್ರಿಭುಜದಲ್ಲಿ ಆ ಎರಡು ಕೋನಗಳು ಅನುರೂಪ ಬಾಹುಗಳಾಗಿದ್ದಾವೆ. ಯಾವುದು? ಎ ಡಿ ಇಸ್ ಈಕ್ವಲ್ ಟು ಎ ಇ. ಹಾಗಾದರೆ ನಾವು ಪ್ರೂವ್ ಮಾಡಬೇಕಾಗಿರೋದಿದೆ ಅಲ್ಲ ವಿದ್ಯಾರ್ಥಿಗಳೇ. ಸೊ ಈ ರೀತಿಯಾಗಿ ನಾವು ಲೆಕ್ಕವನ್ನು ಪ್ರೂವ್ ಮಾಡ್ತಾ ಹೋಗಬೇಕಾಗತ್ತೆ. ಹಾಗೆಯೇ ಈ ಏನು ಇದುವರೆಗೂ ಉದಾಹರಣೆ ಲೆಕ್ಕಗಳನ್ನು ನೋಡಿದ್ವಲ್ಲ ವಿದ್ಯಾರ್ಥಿಗಳೇ, ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು ಇಲ್ಲಿ ನಾನು ನಿಮಗೆ ನೀಡ್ತಾ ಇದ್ದೇನೆ. ಇವುಗಳನ್ನು ಕೂಡ ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಉತ್ತರವನ್ನು ಬರಲಿಕ್ಕೆ ಟ್ರೈ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ಆಮೇಲೆ ನಾನು ಬೇಕಾದರೆ ಉತ್ತರಗಳನ್ನು ನೀಡ್ತೇನೆ. ಇಲ್ಲ ಅಂದರೆ ನಿಮ್ಮ ನೋಟ್ಸಲ್ಲಿ ಇದ್ದೇ ಇರುತ್ತೆ, ಇಲ್ಲ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ನಿಮಗೆ ಉದಾಹರಣೆ ಲೆಕ್ಕ ಆಗಿದ್ದರೆ ಸಿಗುತ್ತೆ. ಎ ಬಿ ಸಿ ಸಮದ್ವಿಬಾಹು ತ್ರಿಭುಜದಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ, ಕೋನ ಬಿ ಮತ್ತು ಕೋನ ಸಿಗಳ ಕೋನಾರ್ಧಕಗಳು ಪರಸ್ಪರ ಓನಲ್ಲಿ ಛೇದಿಸುತ್ತಿವೆ. ಎ ಮತ್ತು ಓ ಸೇರಿಸಿ.
ಅದರಲ್ಲಿ ಒಂದನೇದು ಒ ಬಿ ಇಸ್ ಈಕ್ವಲ್ ಟು ಒ ಸಿ, ಎರಡನೇದು ಕೋನ ಎಯನ್ನು ಎ ಒ ಅರ್ಥಿಸುತ್ತದೆ ಎಂದು ಸಾಧಿಸಿ. ಎರಡನೇ ಪ್ರಶ್ನೆ ಬಂದಾಗ ತ್ರಿಭುಜ ಎ ಬಿ ಸಿಯಲ್ಲಿ ಡಯಾಗ್ರಾಮ್ ಕೊಟ್ಟಿರೋ ವಿದ್ಯಾರ್ಥಿಗಳ ಪಕ್ಕದಲ್ಲಿದೆ ನೋಡಿ. ಬಿ ಸಿಯ ಲಂಬಾರ್ಧಕವು ಎ ಡಿ ಆಗಿದೆ. ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆಗಿರುವಂತೆ ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಎಂದು ತೋರಿಸಿ ಅಂತ ಇದೆ. ಹಾಗೆಯೇ ಮೂರನೇ ಪ್ರಶ್ನೆಗೆ ಬಂದಾಗ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ. ಸಮಬಾಹುಗಳಾದ ಎ ಸಿ ಮತ್ತು ಎ ಬಿಗಳಿಗೆ ಕ್ರಮವಾಗಿ ಬಿ ಇ ಮತ್ತು ಸಿ ಎಫ್ ಉತ್ತರಗಳನ್ನು ಎಳೆದಿದೆ. ಈ ಎತ್ತರಗಳು ಸಮ ಎಂದು ತೋರಿಸಿ ಅಂತ ಹೇಳಿಬಿಟ್ಟು ನಿಮಗೆ ಪ್ರಶ್ನೆಯ ಪಕ್ಕದಲ್ಲೇ ಡಯಾಗ್ರಾಮನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಆ ಎ ಬಿ ಸಿ ತ್ರಿಭುಜದಲ್ಲಿ ಬಿ ಇ ಅನ್ನೋದು ಎ ಸಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ, ಸಿ ಎಫ್ ಅನ್ನೋದು ಎ ಬಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಹಾಗೆಯೇ ನಾಲ್ಕನೇ ಪ್ರಶ್ನೆ ಬಂದಾಗ ತ್ರಿಭುಜ ಎ ಬಿ ಸಿಯಲ್ಲಿ ಎ ಸಿ ಮತ್ತು ಎ ಬಿಗಳಿಗೆ ಎಳೆದ ಎತ್ತರಗಳು ಕ್ರಮವಾಗಿ ಬಿ ಇ ಮತ್ತು ಸಿ ಎಫ್ ಆಗಿದ್ದು ಅವು ಸಮವಾಗಿವೆ. ಒಂದನೇ ಪ್ರಶ್ನೆ ತಗೊಂಡ್ರೆ ತ್ರಿಭುಜ ಎ ಬಿ ಇ ತ್ರಿಭುಜ ಎ ಸಿ ಎಫ್ಗೆ ಸಮರೂಪತೆಯನ್ನು ಹೊಂದಿದೆ ಅಂತ ಪ್ರೂವ್ ಮಾಡಬೇಕು. ಹಾಗೆಯೇ ಎರಡನೇ ಪ್ರಶ್ನೆ ತಗೊಂಡ್ರೆ ಅದೇ ಪ್ರಶ್ನೆಯಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂದರೆ ತ್ರಿಭುಜ ಎ ಬಿ ಸಿ ಸಮದ್ವಿಬಾಹು ತ್ರಿಭುಜ ಎಂದು ತೋರಿಸಿ ಅಂತ ಹೇಳಿ ಪ್ರಶ್ನೆಯನ್ನು ನಿಮಗೆ ನೀಡಲಾಗಿದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಇನ್ನು ಮುಂದುವರೆದಂತಹ ಐದನೇ ಪ್ರಶ್ನೆಗೆ ಬಂದರೆ ಎ ಬಿ ಸಿ ಮತ್ತು ಡಿ ಬಿ ಸಿ ಸಮದ್ವಿಬಾಹು ತ್ರಿಭುಜಗಳು ನೋಡಿ. ಚಿತ್ರ 5.33ಯಲ್ಲಿ ತಗೊಂಡ್ರೆ ಎ ಬಿ ಸಿ ಮತ್ತು ಇನ್ನೊಂದು ಯಾವುದು ಡಿ ಬಿ ಸಿ, ಈ ಎರಡು ತ್ರಿಭುಜಗಳು ಸಮದ್ವಿಬಾಹು ತ್ರಿಭುಜಗಳು. ಒಂದೇ ಪಾದ ಬಿ ಸಿ ಮೇಲೆ ಇದೆ ವಿದ್ಯಾರ್ಥಿಗಳೇ. ಆಗ ಕೋನ ಎ ಬಿ ಡಿ ಕೋನ ಎ ಸಿ ಡಿಗೆ ಪರಸ್ಪರ ಸಮನಾಗಿದೆ ಅಥವಾ ಈಕ್ವಲ್ ಅಂತ ಹೇಳಿ ತೋರಿಸ್ಬೇಕು ವಿದ್ಯಾರ್ಥಿಗಳೇ. ಇದು ಕೂಡ ಈಸಿ ಇದೆ. ಸಮದ್ವಿಬಾಹು ತ್ರಿಭುಜದ ಲಕ್ಷಣಗಳನ್ನು ತಗೊಳ್ಳಿ, ಕೋನಗಳನ್ನು ಹೆಸರಿಸಿ ಅವೆರಡನ್ನ ಪ್ರೂವ್ ಮಾಡಿ ಸಮರೂಪ ತ್ರಿಭುಜ ಅಂತ ಹೇಳಿಬಿಟ್ಟು ಸೊ ಅಲ್ಲಿಗೆ ಯಾವ ಕೋನ ಕೇಳಿದನೋ ಆ ಕೋನಗಳು ಸಮ ಅಂತ ಹೇಳಿ ಬರೆದ್ರಾಯಿತು. ಸೊ ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ನಿಯಮವನ್ನು ಹಾಕಲ್ಪಡ್ತೀವಿ, ಸಿದ್ಧಾಂತಗಳನ್ನು. ಅದೇ ರೀತಿಯಾಗಿ ಆರನೇ ಪ್ರಶ್ನೆಯನ್ನು ತಗೊಂಡಾಗ ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ. ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆಗಿದೆ. ಎ ಡಿ ಇಸ್ ಈಕ್ವಲ್ ಟು ಎ ಬಿ ಆಗುವಂತೆ ಬಿ ಎಯನ್ನು ಡಿ ವರೆಗೆ ವೃದ್ಧಿಸಿದೆ. ಕೋನ ಬಿ ಸಿ ಡಿ ಒಂದು ಲಂಬ ಕೋನ ಎಂದು ತೋರಿಸಿ ಅಂತ ಇದೆ. ಏನು ಹೇಳಿ ವಿದ್ಯಾರ್ಥಿಗಳೇ, ಬಿ ಸಿ ಡಿ ಇದೆಯಲ್ಲ ಇದು ಲಂಬ ಕೋನ ಅಂತ ಹೇಳಿಬಿಟ್ಟು ಸಾಧಿಸಬೇಕು. ಅಂದರೆ 90 ಡಿಗ್ರಿ ಬರಬೇಕು ಸಿ ಕೋನ, ಆ ರೀತಿಯಾಗಿ ಪ್ರೂವ್ ಮಾಡಬೇಕು. ಹಾಗೆಯೇ ನೆಕ್ಸ್ಟು ಏಳನೇ ಪ್ರಶ್ನೆ ಬಂದಾಗ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜವಾಗಿದೆ. ಕೋನ ಎ ಇಸ್ ಈಕ್ವಲ್ ಟು 90 ಡಿಗ್ರಿ ಮತ್ತು ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಆದರೆ ಕೋನ ಬಿ ಮತ್ತು ಕೋನ ಸಿ ಕಂಡು ಹಿಡಿಯಿರಿ ಅಂತ ಇದೆ. ಎಂಟನೇ ಪ್ರಶ್ನೆ ಬಂದಾಗ ಒಂದು ಸಮಬಾಹು ತ್ರಿಭುಜದ ಪ್ರತಿ ಕೋನದ ಅಳತೆ 60 ಡಿಗ್ರಿ ಇರುತ್ತದೆ ಎಂದು ತೋರಿಸಿ. ಸಮಬಾಹು ತ್ರಿಭುಜ ಅಂದರೆ ಎಲ್ಲ ಬಾಹುಗಳು ಸಮನಾಗಿರಲೇಬೇಕು, ಜೊತೆಗೆ ಕೋನಗಳು ಕೂಡ ಏನಾಗಿರುತ್ತೆ 60 ಡಿಗ್ರಿಯನ್ನು ಹೊಂದಿರುತ್ತೆ ಅಲ್ವಾ. ಸೊ ಅದನ್ನು ನಾವು ಇಲ್ಲಿ ಪ್ರೂವ್ ಮಾಡಬೇಕಾಗತ್ತೆ. ಎಲ್ಲ ಕೋನದ ಅಳತೆ 60 ಡಿಗ್ರಿ ಇದೆ ಅಂಥೇಳಿ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ತ್ರಿಭುಜಗಳ ಸರ್ವಸಮ್ಮತೆಗೆ ಇನ್ನೂ ಹೆಚ್ಚು ನಿಬಂಧನೆಗಳನ್ನು ಕೊಟ್ಟಾಗ ಇಲ್ಲಿ ಒಂದು ಚಟುವಟಿಕೆಯನ್ನು ನಾನು ನೀಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಬಾಹುಗಳ ಅಳತೆ 4 ಸೆಂಟಿಮೀಟರ್, 3.5 ಸೆಂಟಿಮೀಟರ್ ಮತ್ತು 4.5 ಸೆಂಟಿಮೀಟರ್ ಇರುವ ಎರಡು ತ್ರಿಭುಜಗಳನ್ನು ರಚಿಸಿ. ಅವುಗಳನ್ನು ಕತ್ತರಿಸಿ ತೆಗೆದು ಒಂದರ ಮೇಲೆ ಇನ್ನೊಂದು ಇಡಿ. ಇಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಹೇಳ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಸೊ ಅದೇ ಥರ ನೀವು ರೊಟ್ಟನ ಸಹಾಯದಿಂದ ಕಟ್ ಮಾಡಿಬಿಟ್ಟು ಎಷ್ಟು ಸೆಂಟಿಮೀಟ್ರ್ ಹೇಳಿದ್ವು ಅಷ್ಟು ಸೆಂಟಿಮೀಟ್ರ್ ಕಟ್ ಮಾಡಿಬಿಟ್ಟು ಒಂದರ ಮೇಲೆ ಇನ್ನೊಂದನ್ನು ಇಡಿ. ಇಲ್ಲಿ ಎರಡು ತ್ರಿಭುಜಗಳನ್ನು ಕೊಟ್ಟಿದ್ದೇವೆ, ಆ ಚಿತ್ರವನ್ನು ಗಮನಿಸಿ ಯಾವುದ್ಯಾವ್ದು ಎಷ್ಟೆಷ್ಟು ಉದ್ದವನ್ನು ಹೊಂದಿದೆ ಅಂತ ಹೇಳಿ ವಿದ್ಯಾರ್ಥಿಗಳೇ. ಈ ಮೇಲಿನ ಎರಡು ತ್ರಿಭುಜಗಳು ಸರ್ವಸಮವಾಗಿವೆಯೇ ಅನ್ನುವಂಥದ್ದು ನನ್ನ ಪ್ರಶ್ನೆ ವಿದ್ಯಾರ್ಥಿಗಳೇ. ಸೊ ಈ ಚಟುವಟಿಕೆಯನ್ನು ಮಾಡೋದ್ರಿಂದ ನಿಮಗೆ ಸರ್ವಸಮ ಆಗಿದೆಯೋ ಇಲ್ಲೋ ಅನ್ನುವಂತಹ ಉತ್ತರ ನಿಮಗೆ ಆ ಚಟುವಟಿಕೆಯಲ್ಲಿ ದೊರೆಯುತ್ತೆ ವಿದ್ಯಾರ್ಥಿಗಳೇ. ಆ ಉತ್ತರವನ್ನು ನೀವು ನನಗೆ ಸಲ್ಲಿಸಬೇಕಾಗತ್ತೆ ಆಮೇಲೆ ಚಟುವಟಿಕೆ ಜೊತೆಗೆ. ಪ್ರಮೇಯ 5.4ಗೆ ಬಂದರೆ ಬಾಹು 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 ಅಂದರೆ ಶಾರ್ಟಾಗಿ ಬಾ ಬಾ ಬಾ
ಸರ್ವಸಮ್ಮತೆ ನಿಯಮ. ಒಂದು ತ್ರಿಭುಜದ 3 ಬಾಹುಗಳು ಇನ್ನೊಂದು ತ್ರಿಭುಜದ 3 ಅನುರೂಪ ಬಾಹುಗಳಿಗೆ ಸಮವಾಗಿದ್ದಲ್ಲಿ ಆ 2 ತ್ರಿಭುಜಗಳು ಸರ್ವಸಮವಾಗಿರುತ್ತದೆ. ಈ ಪ್ರಮೇಯವನ್ನು ಒಂದು ಸೂಕ್ತ ರಚನೆ ಬಳಸಿ ಸಾಧಿಸಬಹುದು. ಬಾಕೋಬ ಸರ್ವಸಮ್ಮತೆ ನಿಯಮದಲ್ಲಿ ಸಮಕೋನಗಳ ಜೋಡಿಯು ಅನುರೂಪ ಬಾಹುಗಳ ಸಮಬಾಹುಗಳ ಜೋಡಿಯ ನಡುವೆ ಇದ್ದಲ್ಲಿ ಮಾತ್ರ ತ್ರಿಭುಜಗಳು ಸರ್ವಸಮವಾಗುತ್ತವೆ. ಇಲ್ಲವಾದಲ್ಲಿ ಇಲ್ಲ ಎಂಬುದನ್ನು ನಾವು ಪರಿಗಣಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಬಾ ಸಿದ್ಧಾಂತ ಅಂದರೆ ಏನು, ಅಥವಾ ಸರ್ವಸಮ್ಮತಿಯ ನಿಯಮ ಅಂದರೆ ಏನು ಅಂತ ಗೊತ್ತಾಯಿತು ವಿದ್ಯಾರ್ಥಿಗಳೇ. ಏನು ಹೇಳಿ ಇನ್ನೊಂದ್ಸಲ. ಒಂದು ತ್ರಿಭುಜದ 3 ಬಾಹುಗಳು ಇನ್ನೊಂದು ತ್ರಿಭುಜದ 3 ಅನುರೂಪ ಬಾಹುಗಳಿಗೆ ಸಮನಾಗಿದ್ದರೆ ಆಗ 2 ತ್ರಿಭುಜಗಳು ಸರ್ವಸಮ್ಮತೆಯನ್ನು ಹೊಂದಿರುತ್ತೆ ಅಂಥೇಳಿ ಕರಿತೀವಿ. ಹಾಗೆಯೇ ವಿದ್ಯಾರ್ಥಿಗಳ ಇಲ್ಲಿ ಇನ್ನೊಂದು ಚಟುವಟಿಕೆಯನ್ನು ನೀಡಲ್ಪಡ್ತಾ ಇದ್ದೇನೆ. ವಿಕರ್ಣದ ಉದ್ದ 5 ಸೆಂಟಿಮೀಟರ್ ಮತ್ತು ಉಳಿದೆರಡು ಬಾಹುಗಳಲ್ಲಿ ಒಂದರ ಉದ್ದ 4 ಸೆಂಟಿಮೀಟರ್ ಇರುವಂತೆ 2 ಲಂಬಕೋನ ತ್ರಿಭುಜಗಳನ್ನು ರಚಿಸಿ. ಸೊ ಇಲ್ಲಿ ಲಂಬಕೋನ ತ್ರಿಭುಜ ರಚಿಸಿದ್ವಿ. ಒಂದು ಪಾದ 4 ಸೆಂಟಿಮೀಟರ್ ಇದೆ. ಆ ಲಂಬಕೋನಕ್ಕೆ ಅಭಿಮುಖವಾಗಿರುವಂಥ ಕೋನ ವಿಕರ್ಣ. ಅದರ ಉದ್ದ 5 ಸೆಂಟಿಮೀಟರ್. ಪ್ರಶ್ನೆಯಲ್ಲೇ ಕೊಟ್ಬಿಟ್ಟಿದ್ದಾರೆ ಚಟುವಟಿಕೆಯಲ್ಲಿ. ಹಾಗಾಗಿ 5 ಸೆಂಟಿಮೀಟರ್ ಅಂತ ಕಂಪಲ್ಸರಿ ತೊಗೊಳ್ಲೇಬೇಕು ವಿದ್ಯಾರ್ಥಿಗಳೇ. 2 ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ 5 ಸೆಂಟಿಮೀಟ್ರು, ಪಾದ 4 ಸೆಂಟಿಮೀಟ್ರು. ಈ ತ್ರಿಭುಜಗಳನ್ನು ಕತ್ತರಿಸಿ ತೆಗೆದು ಸಮಬಾಹುಗಳು ಐಕ್ಯವಾಗುವಂತೆ ಒಂದರ ಮೇಲೆ ಇನ್ನೊಂದನ್ನು ಇಡಿ ವಿದ್ಯಾರ್ಥಿಗಳೇ. ಈಗ ಇಡಲ್ಪಟ್ಟಾಗ ನೀವು ಯಾವ ಕನ್ಕ್ಲೂಷನ್ಗೆ ಬರ್ತೀರಾ, ಏನು ತೀರ್ಮಾನವನ್ನು ತೆಗೆದುಕೊಳ್ತೀರಾ ಒಂದು ತ್ರಿಭುಜದಲ್ಲಿ ಇನ್ನೊಂದು ತ್ರಿಭುಜವನ್ನು ಐಕ್ಯವಾಗುವಂತೆ ಮಾಡಿದಾಗ. ಸೊ ಅದರ ಉತ್ತರವನ್ನು ನೀವೇನು ಮಾಡಬೇಕು, ನನಗೆ ನೀವು ಚಟುವಟಿಕೆಯನ್ನು ಮಾಡೋದ್ರ ಮೂಲಕ ನೀಡಬೇಕಾಗತ್ತೆ. ಸೊ ಅಲ್ಲಿ ನಿಮಗೆ ಅದನ್ನು ರಚನೆಯನ್ನು ಮಾಡಿದ ಮೇಲೆ ರೊಟ್ಟಿನ ಸಹಾಯದಿಂದ ಕಟ್ ಮಾಡಿದ ಮೇಲೆ ಆ 2 ತ್ರಿಭುಜಗಳನ್ನು ಒಂದರಲ್ಲಿ ಒಂದು ಐಕ್ಯವಾಗುವಂತೆ ತೆಗೆದುಕೊಂಡಾಗ ಆ ತ್ರಿಭುಜ ಲಂಬಕೋನ ತ್ರಿಭುಜವಾಗಿರುತ್ತದೆ. ಸೊ ಈ ಕನ್ಕ್ಲೂಷನ್ಗೆ ನಾವು ಬರ್ತೀವಿ ವಿದ್ಯಾರ್ಥಿಗಳೇ. ಸೊ ಈ ಆ್ಯಕ್ಟಿವಿಟೀಸ್ನ ನೀವು ಮಾಡಿ ನೋಡಿ, ಆಯ್ತು, ಗೊತ್ತಾಯ್ತಲ್ಲ. ಹಾಗೆಯೇ ಪ್ರಮೇಯ 5.5ಗೆ ಬಂದಾಗ ಲಂಬಕೋನ ವಿಕರ್ಣ ಬಾಹು, ಇದನ್ನು ಶಾರ್ಟಾಗಿ ಭಾ ಅಂತ ಕರಿತೀವಿ. ಸರ್ವಸಮ್ಮತೆಯ ನಿಯಮ. 2 ಲಂಬಕೋನ ತ್ರಿಭುಜಗಳಲ್ಲಿ ಒಂದರ ವಿಕರ್ಣ ಮತ್ತು ಒಂದು ಬಾಹು ಇನ್ನೊಂದರ ತ್ರಿಭುಜದ ವಿಕರ್ಣ ಮತ್ತು ಅನುರೂಪ ಬಾಹುವಿಗೆ ಸಮವಾಗಿದ್ದಾಗ ಆ ಲಂಬಕೋನ ತ್ರಿಭುಜಗಳು ಸರ್ವಸಮವಾಗಿರುತ್ತವೆ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ನೆಕ್ಸ್ಟು ಮುಂದಿನ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. AB ಒಂದು ರೇಖಾಖಂಡ. ABಗೆ ಅಭಿಮುಖವಾಗಿ P ಮತ್ತು Q ಬಿಂದುಗಳಿವೆ. ಈ ಬಿಂದುಗಳು A ಮತ್ತು B ಇಂದ ಸಮದೂರದಲ್ಲಿವೆ. PQ ABಯ ಲಂಬಾರ್ಧಕ ಎಂದು ತೋರಿಸಿ ಅಂತ ಇದೆ. ಸೊ ಇಲ್ಲಿ ನಿಮಗೆ ಇಲ್ಲಿ AB ಒಂದು ರೇಖಾಖಂಡ. ABಗೆ ಅಭಿಮುಖವಾಗಿ P ಮತ್ತು Q ಬಿಂದುಗಳಿವೆ. ಒಂದು ಚಿತ್ರವನ್ನು ಕೊಡಲ್ಪಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಬಿಂದುಗಳು A ಮತ್ತು B ಇಂದ ಸಮದೂರದಲ್ಲಿವೆ. PQ ABಯ ಲಂಬಾರ್ಧಕ ಎಂದು ತೋರಿಸಿ ಅಂತ ಹೇಳ್ತಿದ್ದಾರೆ. ಈಗ ಇಲ್ಲಿ ನಾವು ಇದಕ್ಕೆ ಪರಿಹಾರವನ್ನು ನೋಡ್ತಾ ಹೋದರೆ PA = PB. PA ಬಾಹು PP ಬಾಹುಗೆ ಏನಾಗಿರುತ್ತೆ, ಸಮನಾಗಿರುತ್ತೆ. ಮತ್ತು QA = QB. PQ ಅನ್ನೋದು ABಗೆ ಏನಾಗಿದೆ, ಲಂಬವಾಗಿದೆ. ಹಾಗೆಯೇ PQಯು ABಯನ್ನು ಅರ್ಧಿಸುತ್ತದೆ ಅಂತ ಹೇಳಿಬಿಟ್ಟು ತೋರಿಸ್ಬೇಕಾಗಿದೆ. PQಯು ABಯನ್ನು Cನಲ್ಲಿ ಛೇದಿಸುತ್ತದೆ ಅಂಥೇಳಿ ತೆಗೆದುಕೊಳ್ಳೋಣ. ಈ ಚಿತ್ರದಲ್ಲಿ 2 ಸರ್ವಸಮ ತ್ರಿಭುಜಗಳು ಇದೆ ವಿದ್ಯಾರ್ಥಿಗಳೇ. ಅವು ಯಾವ ಹೇಳಿ ನೋಡೋಣ. 2 ಸರ್ವಸಮ ತ್ರಿಭುಜಗಳು, ತ್ರಿಭುಜ PAQ, ಇನ್ನೊಂದು ತ್ರಿಭುಜ PBQ ವಿದ್ಯಾರ್ಥಿಗಳೇ. ಈ 2 ತ್ರಿಭುಜಗಳನ್ನು ತೆಗೆದುಕೊಂಡಾಗ AP = BP. ಇದಕ್ಕೆ ಮುಖ್ಯ ಕಾರಣ ದತ್ತ. ಹಾಗೆಯೇ AQ = BQ. ಇದಕ್ಕೂ ಕೂಡ ದತ್ತ. ಆ 2 ಸಮದ್ವಿಬಾಹು ತ್ರಿಭುಜದ ಬಾಹುಗಳು, ಹಾಗಾಗಿ ಪರಸ್ಪರ ಏನಾಗಿದೆ, ಸಮನಾಗಿದೆ. PQ = PQ. ಏಕೆಂದರೆ ಆ 2 ತ್ರಿಭುಜಕ್ಕೂ PQ ಅನ್ನೋದೇನು, ಒಂದೇ ಬಾಹು, ಸಾಮಾನ್ಯ ಬಾಹು ಅಲ್ವಾ.
ಹಾಗಾದರೆ ಮೂರು ಬಾಹುಗಳು ಬ ಭ ಭ ಸಿದ್ಧಾಂತದ ನಿಯಮದ ಪ್ರಕಾರ ತ್ರಿಭುಜ ಪಿ ಎ ಕ್ಯೂ ತ್ರಿಭುಜ ಪಿ ಬಿ ಕ್ಯೂಗೆ ಏನಾಗಿರುತ್ತೆ ಸರ್ವಸಮತೆಯನ್ನು ಹೊಂದಲ್ಪಟ್ಟಿರುತ್ತೆ ವಿದ್ಯಾರ್ಥಿಗಳೇ. ಆ ಎರಡೂ ತ್ರಿಭುಜಗಳು ಸಮರೂಪತೆಯನ್ನು ಹೊಂದಿದೆ ಅಂದರೆ ಅದರಲ್ಲಿ ಬರುವಂತಹ ಕೋನಗಳು ಯಾವುದು? ಕೋನ ಎ ಪಿ ಕ್ಯೂ ಕೋನ ಬಿ ಪಿ ಕ್ಯೂಗೆ ಪರಸ್ಪರ ಸಮನಾಗಿರುತ್ತೆ ಅಲ್ವಾ. ಸೊ ಅವುಗಳು ಅನುರೂಪ ಕೋನಗಳು ಕೂಡ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಾವು ಪ್ರೂವ್ ಮಾಡಬೇಕಾಗಿರೋದು ಪಿ ಕ್ಯೂ ಯು ಎ ಬಿಯ ಲಂಬಾರ್ಧಕ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಈಗ ಆ ಎರಡು ತ್ರಿಭುಜಗಳಲ್ಲಿ ಕೋನಗಳು ಸಮಾನ ಆಯಿತು. ಹಾಗೆಯೇ ನೆಕ್ಸ್ಟು ಇನ್ನು ಉಳಿದ ತ್ರಿಭುಜಗಳನ್ನು ತೆಗೆದುಕೊಳ್ಳೋಣ. ತ್ರಿಭುಜ ಪಿ ಎ ಸಿ ಮತ್ತು ತ್ರಿಭುಜ ಪಿ ಬಿ ಸಿಗಳಲ್ಲಿ ಎ ಪಿ ಈಸ್ ಈಕ್ವಲ್ ಟು ಬಿ ಪಿ. ಎ ಪಿ ಬಾವು ಬಿ ಪಿ ಬಾವುಗೆ ಸಮನಾಗಿದೆ. ಮುಖ್ಯ ಕಾರಣ ದತ್ತ. ಕೋನ ಎ ಪಿ ಸಿ ಕೋನ ಬಿ ಪಿ ಸಿ, ಸೊ ಈ ಎರಡು ಕೋನಗಳು ಸಮ. ಏಕೆಂದರೆ ಕೋನ ಎ ಪಿ ಕ್ಯೂ ಇಸ್ ಈಕ್ವಲ್ ಟು ಕೋನ ಬಿ ಪಿ ಕ್ಯೂ ಅಂತ ಹೇಳಿ ಸಾಧಿಸಿದ್ದೇವೆ. ಹಾಗಾದರೆ ಆ ಎರಡು ತ್ರಿಭುಜದಲ್ಲಿ ಕೋನಗಳು ಸಮನಾದಾಗ ಪಿ ಸಿ ಇಸ್ ಈಕ್ವಲ್ ಟು ಪಿ ಸಿ ಆಗಿದೆ. ಅಂದರೆ ಸಾಮಾನ್ಯ ಬಾಹು ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಆದುದರಿಂದ ತ್ರಿಭುಜ ಪಿ ಎ ಸಿ ತ್ರಿಭುಜ ಪಿ ಬಿ ಸಿ ಸಮರೂಪತೆಯನ್ನು ಹೊಂದಲ್ಪಟ್ಟಿದೆ. ಅಂದರೆ ಬಾಕೋಬ ನಿಯಮವನ್ನು ಇದು ಪಾಲಿಸ್ತಾ ಇದೆ ಅಂತ ಕರಿತೀವಿ ವಿದ್ಯಾರ್ಥಿಗಳು. ಹಾಗಾದರೆ ಅಲ್ಲಿಗೆ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಅಂದರೆ ಸಮರೂಪ ತ್ರಿಭುಜದ ಸಮದ್ವಿಬಾಹು ತ್ರಿಭುಜದ ಅನುರೂಪ ಬಾಹುಗಳು. ಇದನ್ನು ಸಮೀಕರಣ 1 ಅಂತ ಹೇಳಿ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಹಾಗೆಯೇ ಕೋನ ಎ ಸಿ ಪಿ ಮತ್ತು ಕೋನ ಬಿ ಸಿ ಪಿ ಈ ಎರಡು ಕೋನಗಳು ಸಮನಾಗಿದೆ ಸಿ ಕೋನದಲ್ಲಿ. ಇವು ಕೂಡ ಅನುರೂಪ ಬಾಹುಗಳು. ಹಾಗಾದರೆ ಇವುಗಳ ಮೊತ್ತ ಏನಾಗಿರುತ್ತೆ? 180 ಡಿಗ್ರಿ ಇರಲೇಬೇಕು ತಾನೆ. ಸಿಯಲ್ಲಿ 90 ಡಿಗ್ರಿ ಕೋನ ಉಂಟಾಗಿದೆ. ಸೊ 90 ಡಿಗ್ರಿ 90 ಡಿಗ್ರಿ ಅಲ್ವಾ. ಸೊ ಎರಡನ್ನು ಕೂಡಿದಾಗ 180 ಡಿಗ್ರಿ ಅಂಥೇಳಿ ಬರ್ತೀವಿ. ಸೊ ಇದನ್ನು ಸರಳ ಯುಗ್ಮ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಇದನ್ನು 8ನೇ ತರಗತಿಯಲ್ಲಿ ಓದಿದ್ದೀರ ನೀವು, ಸರಳ ಯುಗ್ಮ ಅಂದರೆ ಏನು ಅಂಥೇಳಿ. ಹಾಗಾದರೆ ಆ ಎ ಸಿ ಪಿ ಕೋನ ಅನ್ನೋದು ಬಿ ಸಿ ಪಿ ಕೋನಕ್ಕೂ ಕೂಡ ಸಮನಾಗಿರೋದ್ರಿಂದ ಬಿ ಸಿ ಪಿ ಬದಲಾಗಿ ಕೋನ ಎ ಸಿ ಪಿಯನ್ನು ಆದೇಶಿಸಿದ್ದೇನೆ ವಿದ್ಯಾರ್ಥಿಗಳೇ. ಆಗ ಎಷ್ಟು ಎ ಸಿ ಪಿ ಆದವು? 2 ಎ ಸಿ ಪಿ ಕೋನಗಳಾದವು ತಾನೆ. ಅವುಗಳನ್ನು ಕೂಡಿದರೆ ಕೋನ ಎ ಸಿ ಪಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಅಲ್ಲಿ 2 ಛೇದಕ್ಕೆ ಹೋಗುತ್ತೆ. ಆ ಕೋನ ಎ ಸಿ ಪಿಯನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದರೆ 2 ಇಂದ ಭಾಗಿಸಲ್ಪಟ್ಟರೆ 90 ಡಿಗ್ರಿ ಅಂಥೇಳಿ ಬರುತ್ತೆ ವಿದ್ಯಾರ್ಥಿಗಳೇ. ಸಮೀಕರಣ 1 ಮತ್ತು 2ರಿಂದ ಎ ಬಿ ಲಂಬಾರ್ಧಕ ಪಿ ಕ್ಯೂ ಎಂದು ನೀವು ಸುಲಭವಾಗಿ ತೀರ್ಮಾನಿಸಬಹುದು ಅಲ್ವಾ. ಆಗ ಎ ಬಿ ಈಸ್ ಈಕ್ವಲ್ ಟು ಬಿ ಪಿ ಆಗಿರುತ್ತೆ. ಮುಖ್ಯ ಕಾರಣ ದತ್ತ. ಹಾಗೆಯೇ ಪಿ ಸಿ ಈಸ್ ಈಕ್ವಲ್ ಟು ಪಿ ಸಿ, ಇದಕ್ಕೆ ಕಾರಣ ಸಾಮಾನ್ಯ ಬಾಹು. ಕೋನ ಪಿ ಎ ಸಿ ಮತ್ತು ಕೋನ ಪಿ ಬಿ ಸಿಗಳು ಪರಸ್ಪರ ಸಮನಾಗಿರುತ್ತೆ. ಯಾಕೆಂದರೆ ತ್ರಿಭುಜ ಎ ಪಿ ಬಿಯಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳೇನಾಗಿರುತ್ತೆ? ಸಮನಾಗಿರುತ್ತೆ ವಿದ್ಯಾರ್ಥಿಗಳೇ. ಇದು ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಸೊ ಒಂದಕ್ಕೊಂದು ಲಿಂಕ್ ಇದೆ ನೋಡಿ. ಯಾವ ತ್ರಿಭುಜ ಆದಮೇಲೆ ಯಾವ ಕೋನ ತೊಗೊತಾ ಇದ್ದೀವಿ ಅಲ್ವಾ, ಯಾವ ನಿಯಮವನ್ನು ಅನ್ವಯ ಮಾಡ್ತಿದ್ದೀವಿ ಅನ್ನೋದು ಪರಸ್ಪರ ಒಂದಕ್ಕೊಂದು ಇಲ್ಲಿ ಲಿಂಕ್ ಇದೆ. ಸೊ ಹಾಗಾಗಿ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ನಾವು ಈ ಲೆಕ್ಕವನ್ನು ಪ್ರೂವ್ ಮಾಡ್ತೀವಿ ವಿದ್ಯಾರ್ಥಿಗಳೇ. ನಂತರ ಉದಾಹರಣೆ 8ನೇ ಲೆಕ್ಕಕ್ಕೆ ಬರೋಣ. ಪಿ ಬಿಂದುವು ಎ ಬಿಂದುವಿನಲ್ಲಿ ಛೇದಿಸುವ ಎಲ್ ಮತ್ತು ಎಂ ಎರಡು ಸರಳ ರೇಖೆಗಳಿಂದ ಸಮದೂರದಲ್ಲಿದೆ. ಅಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ ನೋಡಿ 5.38ಅಲ್ಲಿ. ಪಿ ಬಿಂದುವು ಎ ಬಿಂದುವಿನಲ್ಲಿ ಛೇದಿಸುವ ಎಲ್ ಮತ್ತು ಎಂ ಎರಡು ಸರಳ ರೇಖೆಗಳಿಂದ ಸಮದೂರದಲ್ಲಿದೆ. ಎ ಪಿಯು ಅವುಗಳ ನಡುವಿನ ಕೋನವನ್ನು ದ್ವಿಭಾಗಿಸುತ್ತದೆ ಎಂದು ತೋರಿಸಿ. ಇದಕ್ಕೆ ಪರಿಹಾರವನ್ನು ನಾವು ನೋಡಲ್ಪಟ್ಟಾಗ ಎಲ್ ಮತ್ತು ಎಂ ರೇಖೆಗಳು ಎ ಬಿಂದುವಿನಲ್ಲಿ ಛೇದಿಸುತ್ತವೆ ಅಂತ ಹೇಳಿ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಆಗ ಪಿ ಬಿ ಅನ್ನೋದು ಎಲ್ಗೇನಾಗಿದೆ? ಪರಸ್ಪರ ಲಂಬವಾಗಿದೆ. ಹಾಗೆಯೇ ಪಿ ಸಿ ಅನ್ನೋದು ಎಮ್ಗೇನಾಗಿದೆ? ಪರಸ್ಪರ ಲಂಬವಾಗಿದೆ ಅಲ್ವಾ. ನಾವು ರಚನೆಯನ್ನು ಮಾಡಿಕೊಂಡಿರೋದ್ರಿಂದ ಇಲ್ಲಿ ಎರಡು ಲಂಬ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಆಗ ಪಿ ಬಿ ಈಸ್ ಈಕ್ವಲ್ ಟು ಪಿ ಸಿ, ಕಾರಣ ದತ್ತ. ಕೋನ ಪಿ ಎ ಬಿ ಕೋನ
PACಗೆ ಪರಸ್ಪರ ಏನಾಗಿದೆ ಸಮ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ತ್ರಿಭುಜ PAB ಮತ್ತು ತ್ರಿಭುಜ PACಗಳಲ್ಲಿ PB = PC, ಇದಕ್ಕೆ ಮುಖ್ಯ ಕಾರಣ ದತ್ತ. ಹಾಗೆಯೇ ಕೋನ PBA ಇದು ಕೋನ PCAಗೆ ಪರಸ್ಪರ ಸಮನಾಗಿದೆ, 90 ಡಿಗ್ರಿಯನ್ನು ಹೊಂದಿದೆ ವಿದ್ಯಾರ್ಥಿಗಳೇ. ಕಾರಣ ದತ್ತ ಅಂಥೇಳಿ ಹೇಳ್ತೀವಿ. ಹಾಗಾದರೆ PA = PA, ಏಕೆಂದರೆ ಆ ಎರಡು ತ್ರಿಭುಜಕ್ಕೆ PA ಅನ್ನೋದು ಒಂದೇ ಬಾವು, ಇದನ್ನು ಸಾಮಾನ್ಯ ಬಾವು ಅಥವಾ ಉಭಯ ಸಾಮಾನ್ಯ ಬಾವು ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ಲಂಬಕೋನವನ್ನು ನೋಡ್ತಾ ಇದ್ದೀವಿ, ಹೌದು ತಾನೆ? ಹಾಗಾಗಿ ಲಂಬಕೋನ ಕರ್ಣ ಬಾವು ನಿಯಮದ ಪ್ರಕಾರ ಈ ಎರಡು ತ್ರಿಭುಜಗಳು ಪರಸ್ಪರ ಸಮರೂಪತೆಯನ್ನು ಹೊಂದಿದೆ. ಯಾವುದು? ತ್ರಿಭುಜ PAB ತ್ರಿಭುಜ PACಗೆ ಪರಸ್ಪರ ಸಮರೂಪತೆಯನ್ನು ಹೊಂದಿದೆ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾಗಿ ಕೋನ PAB ಇದು ಕೋನ PACಗೇನಾಗಿದೆ ಅನುರೂಪ ಬಾಹುಗಳನ್ನು ಹೊಂದಿದೆ. ಅದಲ್ಲದಲ್ಲೇ ವಿದ್ಯಾರ್ಥಿಗಳೇ ಕೋನಗಳು ಕೂಡ ಪರಸ್ಪರ ಸಮನಾಗಿದೆ ಅಂಥೇಳಿ ಕರೀತವೆ. ಹಾಗಾದರೆ ಈ ಪ್ರಶ್ನೆ ಅರ್ಥ ಆಗಿದೆ, ಉತ್ತರ ಅಂತ ತಿಳ್ಕೊಳ್ತೀವಿ ವಿದ್ಯಾರ್ಥಿಗಳು. ಇದಾದ ಮೇಲೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯನ್ನು ಇಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ, ಉತ್ತರಿಸಿ ಅಂಥೇಳಿ. ಪ್ರಶ್ನೆಯನ್ನು ತೆಗೆದುಕೊಂಡಾಗ ಒಂದೇ ಪಾದ BCಯ ಮೇಲೆ ತ್ರಿಭುಜ ABC ಒಂದು, ತ್ರಿಭುಜ DBC ಸಮದ್ವಿಬಾಹು ತ್ರಿಭುಜಗಳು ನಿಂತಿವೆ. A ಮತ್ತು D ಶೃಂಗಗಳು BCಯ ಒಂದೇ ಪಾರ್ಶ್ವದಲ್ಲಿ ಇವೆ. AD ಅನ್ನು ವೃದ್ಧಿಸಿ ಅದು BCಯನ್ನು P ಬಿಂದುವಿನಲ್ಲಿ ಛೇದಿಸಲಿ. ಹೀಗೆ ಛೇದಿಸಿದಾಗ ಒಂದೇ ಪ್ರಶ್ನೆಯಲ್ಲಿ ಮತ್ತೆ ಅದರಲ್ಲಿ ಒಂದೇ ಪ್ರಶ್ನೆ ತಗೊಂಡ್ರೆ ತ್ರಿಭುಜ ABD ತ್ರಿಭುಜ ACDಗೆ ಸಮರೂಪತೆಯನ್ನು ಹೊಂದಿದೆ ಅಂತ ಸಾಧಿಸಬೇಕು ವಿದ್ಯಾರ್ಥಿಗಳೇ. ಹಾಗೆ ಎರಡನೇ ತಗೊಂಡ್ರೆ ತ್ರಿಭುಜ ABP ತ್ರಿಭುಜ ACPಗೆ ಸಮರೂಪತೆಯನ್ನು ಹೊಂದಿದೆ ಅಂಥೇಳಿ. ಹಾಗೆಯೇ ಕೋನ A ಮತ್ತು ಕೋನ Dಯನ್ನು ತೆಗೆದುಕೊಂಡಾಗ AP ದ್ವಿಭಾಗಿಸುತ್ತದೆ. ನಾಲ್ಕನೇ ಪ್ರಶ್ನೆಯನ್ನು ತಗೊಂಡ್ರೆ BCಯ ಲಂಬಾರ್ಧಕ AP ಎಂದು ತೋರಿಸಿ ಅಂಥೇಳಿ ಕೇಳಿದ ವಿದ್ಯಾರ್ಥಿಗಳೇ. ಸೊ ಅಲ್ಲಿಗೆ ಈ ಪ್ರಶ್ನೆ ಅರ್ಥ ಆಗಿದೆ. ಇದನ್ನು ಹೇಗೆ ನಾವು ಉತ್ತರಗಳನ್ನು ಸಾಲ್ವ್ ಮಾಡ್ಬೋದು ಅನ್ನೋದು ಕೂಡ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೇನೆ. ಆ ಪ್ರಶ್ನೆಯನ್ನು ಉದಾಹರಣೆ ಲೆಕ್ಕ ನೋಡಿದ್ವಲ್ಲ, ಅದರಲ್ಲಿರೋ ಕೆಲವು ಅಂಶಗಳನ್ನು ತಗೊಂಡು ಪ್ರೂವ್ ಮಾಡ್ತಾ ಹೋಗಿ ವಿದ್ಯಾರ್ಥಿಗಳೇ. ಹಾಗೆ ಮುಂದಿನ ಪ್ರಶ್ನೆಯನ್ನು ತಗೊಂಡ್ರೆ ಮೂರನೇ ಪ್ರಶ್ನೆಗೆ ಬಂದರೆ ತ್ರಿಭುಜ ABCಯ ಎರಡು ಬಾಹುಗಳಾದ AB ಮತ್ತು BC ಹಾಗೂ ಮಧ್ಯರೇಖೆ AMಗಳು ಕ್ರಮವಾಗಿ ತ್ರಿಭುಜ PQRನ PQ ಮತ್ತು QR ಹಾಗೂ ಮಧ್ಯರೇಖೆ PNಗೆ ಸಮವಾಗಿವೆ. ಚಿತ್ರ 5.40 ನೋಡಿ ವಿದ್ಯಾರ್ಥಿಗಳೇ. ABC ಅನ್ನೋದು ಎರಡು ಬಾಹುಗಳಿಂದ ಆಗಿರುವಂಥದ್ದು. ಯಾವುದು? AB ಮತ್ತು AC, AB ಮತ್ತು BC ಹಾಗೂ ಮಧ್ಯರೇಖೆ AM. ಹಾಗೆಯೇ PQR ಅನ್ನು ತೆಗೆದುಕೊಂಡಾಗ PQ ಮತ್ತು QR ಇದರ ಮಧ್ಯ ರೇಖೆ PNಗೆ ಸಮವಾಗಿದೆ ಅಂತೇಳಿ ಕಂಡೀಷನ್ನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಇದನ್ನು ಆಧಾರವಾಗಿಟ್ಕೊಂಡು ನೀವೇನು ಮಾಡಬೇಕು, ಎರಡು ಪ್ರಶ್ನೆಗಳನ್ನು ಇಲ್ಲಿ ಸಾಲ್ವ್ ಮಾಡಬೇಕು. ಅದರಲ್ಲಿ ಒಂದನೇದು ತ್ರಿಭುಜ ABM ಇದು ತ್ರಿಭುಜ PQNಗೆ ಸಮರೂಪತೆಯನ್ನು ಹೊಂದಿದೆ ಅಂತ ಪ್ರೂವ್ ಮಾಡಬೇಕು. ಹಾಗೆಯೇ ಎರಡನೇ ಪ್ರಶ್ನೆ ತಗೊಂಡ್ರೆ ಇದರಲ್ಲೇ ತ್ರಿಭುಜ ABC ತ್ರಿಭುಜ PQRಗೆ ಸಮರೂಪತೆಯನ್ನು ಹೊಂದಿದೆ ಅಂತ ಪ್ರೂವ್ ಮಾಡಬೇಕು ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನಿಮಗೇನು ಮಾಡಿದ್ದಾರೆ, ಬಾಹುಗಳನ್ನು ಕೊಟ್ಟಿದ್ದಾರೆ, ಹಾಗೆಯೇ ಮಧ್ಯರೇಖೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅಲ್ಲಿ ನೀವೇನು ಮಾಡಿ ಬಾ ಸಿದ್ಧಾಂತವನ್ನು ಅನ್ವಯ ಮಾಡಿ ಈ ಲೆಕ್ಕವನ್ನು ಸಾಲ್ವ್ ಮಾಡಿ ವಿದ್ಯಾರ್ಥಿಗಳೇ. ಹಾಗೆಯೇ ನಾಲ್ಕನೇ ಪ್ರಶ್ನೆಗೆ ಬಂದಾಗ BE ಮತ್ತು CFಗಳು ತ್ರಿಭುಜ ABCಯ ಸಮ ಉತ್ತರಗಳಾಗಿವೆ. ಲಂಬ ವಿಕರ್ಣ ಬಾಹು ಸರ್ವಸಮ್ಮತೆ ನಿಯಮ ಬಳಸಿ ABC ಒಂದು ಸಮದ್ವಿಬಾಹು ತ್ರಿಭುಜ ಎಂದು ತೋರಿಸಿ ಅಂಥೇಳಿ ಇದೆ ವಿದ್ಯಾರ್ಥಿಗಳೇ. ಸೊ ಹಾಗಾದರೆ ಇದು ಏನು ಕೊಟ್ಟಿರಲ್ಲ ಇವುಗಳನ್ನು ಆಧಾರವಾಗಿಟ್ಕೊಂಡು ಲಂಬಕೋನ ವಿಕರ್ಣ, ಸೊ ಈ ಸಿದ್ಧಾಂತವನ್ನು ಬಳಸಿ ABC ಒಂದು ಸಮದ್ವಿಬಾಹು ತ್ರಿಭುಜ ಅಂಥೇಳಿ ಪ್ರೂವ್ ಮಾಡಬೇಕು. ಹಾಗೆಯೇ ಇಲ್ಲಿ ಲಾಸ್ಟ್ ಪ್ರಶ್ನೆಯನ್ನು ನೋಡಿದಾಗ ಸಮದ್ವಿಬಾಹು ತ್ರಿಭುಜ ABCಯಲ್ಲಿ
ಎ ಬಿ ಈಸ್ ಈಕ್ವಲ್ ಟು ಎ ಸಿ, ಕೋನ ಬಿ ಈಸ್ ಈಕ್ವಲ್ ಟು ಕೋನ ಸಿ ಎಂದು ತೋರಿಸಿ. ಎ ಪಿ ಏನಾಗಿರುತ್ತೆ, ಬಿ ಸಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಹೇಳಿಬಿಟ್ಟು ಪ್ರೂವ್ ಮಾಡಬೇಕು ವಿದ್ಯಾರ್ಥಿಗಳೇ. ಸೊ ಈ ಎರಡು ಪ್ರಶ್ನೆಗಳನ್ನು ಚಿತ್ರದ ಸಹಿತದೊಂದಿಗೆ, ಚಿತ್ರ ನೀವೇ ಬರ್ಕೋಬೇಕು, ಇಲ್ಲಿ ಕೊಟ್ಟಿರುವಂಥ ಇಂಟನ್ನು ಆ ಥರವಾಗಿ ಇಟ್ಕೊಂಡು ವಿದ್ಯಾರ್ಥಿಗಳೇ ಈಸಿಯಾಗಿ ಚಿತ್ರವನ್ನು ಬರೀಬಹುದು. ಏಕೆಂದರೆ ಇಲ್ಲಿ ನಿಮಗೆ ಯಾವ ತ್ರಿಭುಜ ಅಂತ ಮೆನ್ಷನ್ ಮಾಡಿದ್ದಾರೆ, ಒಂದು ಸಮದ್ವಿಬಾಹು ತ್ರಿಭುಜ ಅಂತ ಹೇಳ್ಬಿಟ್ಟು. ಸೊ ಆ ತ್ರಿಭುಜದಲ್ಲಿರುವಂಥ ಕಂಡೀಷನ್ ಎ ಬಿ ಈಸ್ ಈಕ್ವಲ್ ಟು ಎ ಸಿ ಅಲ್ವಾ, ಕೊನ ಬಿ ಕೊನ ಸಿ ಏನಾಗಿರಲೇಬೇಕು, ನಾವು ಪ್ರಮೇಯದ ಮೂಲಕ ಸಾಧಿಸಲ್ಪಟ್ಟಿದ್ದೇವೆ. ಹಾಗಾದರೆ ಎ ಪಿ ಏನಾಗಿದೆ, ಬಿ ಸಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಪ್ರೂವ್ ಮಾಡಿ. ಅಲ್ಲಿ ಪಿ ಅನ್ನುವಂತಹ ಒಂದು ಬಿಂದುವನ್ನು ತಗೊಂಡು ಎ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಪಿ ಸಿ ಅಂತ ಡ್ರಾ ಮಾಡಿ ವಿದ್ಯಾರ್ಥಿಗಳೇ. ಸೊ ಅದನ್ನು ಆಧಾರವಾಗಿ ಇಟ್ಕೊಂಡು ನೀವು ಇಲ್ಲಿ ಪ್ರೂವ್ ಮಾಡ್ತಾ ಹೋಗಿ. ಹಾಗಾಗಿ ಈ ಎಲ್ಲ ಲೆಕ್ಕಗಳನ್ನು ನೀವು ಮಾಡ್ತೀರಾ ಅಂತ ತಿಳ್ಕೊಳ್ತೇನೆ ವಿದ್ಯಾರ್ಥಿಗಳೇ. ಇದುವರೆಗೂ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನೆಲ್ಲ ಕೊಟ್ಟಿದ್ದೆ, ಉತ್ತರಿಸಿ ಅಂಥೇಳಿ. ಅದರ ಜೊತೆಗೆ ಇಲ್ಲಿ ನಾನು ನಿಮಗೆ ಚಟುವಟಿಕೆ, ಮೌಖಿಕ ಪ್ರಶ್ನೆಗಳು, ಸರಿ ಅಥವಾ ತಪ್ಪು ಪ್ರಶ್ನೆಗಳು, ಹಾಗೆ ಬಿಟ್ಟ ಸ್ಥಳ ಭರ್ತಿಗೊಳಿಸುವುದು, ಹಾಗೆ 1 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನಾನು ನೀಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋದರೆ, ಮೊದಲದಾಗಿ ಚಟುವಟಿಕೆ, ಕ್ರಾಫ್ಟ್ ಪೇಪರ್ ಕತ್ತರಿಸಿ ಅಂಟಿಸುವುದರಿಂದ ಬಾಕೋಬಾ, ಕೋಬಾಕೋ, ಬಾಬಾ ಮತ್ತು ಲಂಬ ವಿಕರ್ಣ ಬಾಹು ನಿಯಮಗಳನ್ನು ವಿವರಿಸಿ ಅಂತ ಇದೆ ವಿದ್ಯಾರ್ಥಿಗಳೇ. ಈಗ ನಾನು ಪಾಠ ಮಾಡಬೇಕಾದ್ರೆ ನಿಮಗೆ ಮಧ್ಯದಲ್ಲಿ ಕೂಡ ಕೆಲವು ಚಟುವಟಿಕೆ ಅಂಥೇಳಿ ಕೊಟ್ಟಿದ್ದೇನೆ ಅಲ್ವಾ. ಕೋನ ನಿರ್ಧಾರಕ ಗುಣ ಆಗಿರಬಹುದು, ಅಥವಾ ಬಾಕೋಬಾ ಆಗಿರ್ಬೋದು, ಕೋಬಾಕೋ ಆಗಿರಬಹುದು, ಬಾಹು ನಿಯಮಗಳಾಗಿರಬಹುದು. ಸೊ ಇದರಲ್ಲಿ ನಾನು ಪೇಪರ್ ಕ್ರಾಫ್ಟ್ ಕಟ್ಟಿಂಗ್ಸ್ನ ಹೆಂಗೆ ಮಾಡಬೇಕು ಅನ್ನೋದು ಕೂಡ ಹೇಳಿದ್ದೇನೆ. ಸೊ ಇಷ್ಟು ಸೆಂಟಿಮೀಟ್ರನ್ನು ತೆಗೆದುಕೊಂಡು ಒಂದು ತ್ರಿಭುಜ ಇನ್ನೊಂದು ತ್ರಿಭುಜದಲ್ಲಿ ಐಕ್ಯವಾಗಿ ಅಂತ ತೆಗೆದುಕೊಂಡಾಗ ಯಾವ ರೀತಿ ಬರುತ್ತೆ ಅಲ್ವಾ. ಕೋನ ಹೇಗೆ ನಾವು ವ್ಯಾಖ್ಯಾನವನ್ನು ನಾವು ಈ ಚಟುವಟಿಕೆಯನ್ನು ಮಾಡೋದ್ರ ಮೂಲಕ ವಿವರಣೆಯನ್ನು ನೀಡ್ತೇವೆ. ಸೊ ಇದಕ್ಕೆ ನಾನು ನಿಮಗೆ ಹೇಗೆ ಲೆಕ್ಕವನ್ನು ಅಂದರೆ ಡೆಫಿನಿಷನ್ಸ್ನ ನಾವು ಹೇಳ್ತಾ ಹೋಗಬಹುದು ಅನ್ನೋದಕ್ಕೆ ಕೆಲವೊಂದು ಹಿಂಟ್ಗಳನ್ನು ಕೊಟ್ಟಿದ್ದೆ ವಿದ್ಯಾರ್ಥಿಗಳೇ. ಸೊ ಅದನ್ನು ಪಾಲಿಸೋದ್ರ ಮೂಲಕ ಈ 3ಕ್ಕೂ ನೀವೇನು ಮಾಡಬೇಕು ಅಂದರೆ ಕ್ರಾಫ್ಟ್ ಪೇಪರ್ ಕಟ್ಟಿಂಗ್ಗಳನ್ನು ಮಾಡೋದ್ರ ಮೂಲಕ ನಿಯಮಗಳನ್ನು ವಿವರಿಸ್ತಾ ಹೋಗಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದನ್ನು ಚಟುವಟಿಕೆಯನ್ನಾಗಿ ನಾನು ನಿಮಗೆ ನೀಡ್ತಾ ಇದ್ದೇನೆ. ಇದಲ್ದಲ್ಲೇ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಕೆಲವು ಇನ್ನೂ ಉಳಿದ ಪ್ರಶ್ನೆಗಳನ್ನು ಕೂಡ ಕೊಡ್ತಾ ಇದ್ದೇನೆ. ಈ ಪ್ರಶ್ನೆಗಳಿಗೆ ಉತ್ತರಗಳು ನಿಮಗೆ ನೋಟ್ಸಲ್ಲಿ, ಟೆಕ್ಸ್ಟ್ ಬುಕ್ಕಲ್ಲಿ, ಹಾಗೂ ಈ ಆನ್ಲೈನ್ ಕ್ಲಾಸ್ ಮಾಡ್ತಿದ್ದೀವಲ್ಲ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲೂ ಕೂಡ ನಿಮಗೆ ಉತ್ತರಗಳು ದೊರೀತಾ ಹೋಗ್ತವೆ. ಈ ರೀತಿಯಾಗಿ ನಿಮಗೆ ಕೊಡೋದರಿಂದ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಂತಹ ಸಾಮರ್ಥ್ಯ ನಿಮಗೆ ಬೆಳೀತಾ ಹೋಗುತ್ತೆ ವಿದ್ಯಾರ್ಥಿಗಳೇ. ಆ ಉದ್ದೇಶದಿಂದ ಬರೀ ಪ್ರಶ್ನೆಗಳನ್ನು ಇಲ್ಲಿ ನಾನು ನಿಮಗೆ ನೀಡ್ತಾ ಇದ್ದೇನೆ. ಮೌಖಿಕ ಪ್ರಶ್ನೆಗಳನ್ನು ತಗೊಂಡ್ರೆ, 1ನೇದು ಸಮಬಾಹು ತ್ರಿಭುಜದ ಪ್ರತಿಯೊಂದು ಬಾವಿನ ಅಳತೆ ಎಷ್ಟು. 2ನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ ಕೋನ ನಿಯಮವನ್ನು ನಿರೂಪಿಸಿ. 3ನೇ ಪ್ರಶ್ನೆಯನ್ನು ತಗೊಂಡ್ರೆ ABC ತ್ರಿಭುಜದ 3 ಕೋನಗಳು PQR ತ್ರಿಭುಜದ 3 ಕೋನಗಳಿಗೆ ಸಮವಾಗಿದ್ದರೆ ಆ 2 ತ್ರಿಭುಜಗಳು ಸರ್ವಸಮವೇ. 4ನೇ ಪ್ರಶ್ನೆಗೆ ಬಂದಾಗ ಲಘು ಕೋನ ತ್ರಿಭುಜ ಎಂದರೇನು. 5ನೇ ಪ್ರಶ್ನೆ ಬಂದಾಗ ಸಮದ್ವಿಬಾಹು ತ್ರಿಭುಜ ಎಂದರೇನು. ಈ ಎಲ್ಲ ಪ್ರಶ್ನೆಗೂ ಉತ್ತರ ನಿಮಗೆ ಇದೆ ವಿದ್ಯಾರ್ಥಿಗಳೇ. ಆಗ ನೀವು ಉತ್ತರಗಳನ್ನು ಬರಿತಾ ಹೋಗ್ತೀರಾ. ಇದಲ್ದಲೇ ಇಲ್ಲಿ ವ್ಯಾಖ್ಯಾನಗಳನ್ನು ಕೇಳಿದ್ದೀವಲ್ಲ, ಇದು 8ನೇ ತರಗತಿಯಲ್ಲೂ ಕೂಡ ನೀವು ಓದಿದ್ದೀರಾ. ಹಾಗಾಗಿ ವ್ಯಾಖ್ಯಾನಗಳನ್ನು ಬರಲಿಕ್ಕೇನೋ ಅಷ್ಟು ಕಷ್ಟ ಅನಿಸೋದಿಲ್ಲ ವಿದ್ಯಾರ್ಥಿಗಳೇ. ನಂತರ ಸರಿ ಅಥವಾ ತಪ್ಪು ಪ್ರಶ್ನೆಗಳಿಗೆ ಬಂದಾಗ, ಮೊದಲನೇದು ಸಮಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮವಾಗಿರುತ್ತವೆ. 2ನೇ ಪ್ರಶ್ನೆ, ತ್ರಿಭುಜದಲ್ಲಿ ದೊಡ್ಡ ಬಾಹುವಿಗೆ ಅಭಿಮುಖವಾಗಿರುವ ಕೋನ ಚಿಕ್ಕದಾಗಿರುತ್ತದೆ. ಇಲ್ಲಿ ನೀವು ರೈಟ್ ಆರ್ ರಾಂಗ್ ಅನ್ನೋದನ್ನು ಮೆನ್ಷನ್ ಮಾಡಿದರೆ ಸಾಕು ವಿದ್ಯಾರ್ಥಿಗಳೇ. 3ನೇ ಪ್ರಶ್ನೆ, ಒಂದು ತ್ರಿಭುಜವು ಒಂದಕ್ಕಿಂತ ಹೆಚ್ಚು ಲಂಬಕೋನವನ್ನು ಹೊಂದಿರಬಹುದು. 4ನೇ ಪ್ರಶ್ನೆ, ಒಂದು ತ್ರಿಭುಜದಲ್ಲಿ ಎಲ್ಲ 3 ಕೋನಗಳು 60 ಡಿಗ್ರಿಗಿಂತ ಕಡಿಮೆ ಇರುವ ಸಾಧ್ಯತೆಯೂ ಇದೆ. 5ನೇ ಪ್ರಶ್ನೆ ತಗೊಂಡಾಗ ಎಲ್ಲ ಲಂಬಕೋನ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾಗಿರುತ್ತವೆ. ನೆಕ್ಸ್ಟು ಬಿಟ್ಟ ಸ್ಥಳ ಭರ್ತಿಗೊಳಿಸುವ ಪ್ರಶ್ನೆಗಳು.
ಫಸ್ಟ್ ಪ್ರಶ್ನೆ ತಗೊಂಡ್ರೆ ಸಮಬಾಹು ತ್ರಿಭುಜದ ಪ್ರತಿಯೊಂದು ಕೋನವು ಡ್ಯಾಶ್ ಆಗಿರುತ್ತದೆ. ಹಾಗೆ ಎರಡನೇ ಪ್ರಶ್ನೆ ತಗೊಂಡ್ರೆ ಎರಡು ತ್ರಿಭುಜಗಳ ಕನಿಷ್ಠ ಡ್ಯಾಶ್ ಅಂಶಗಳು ಸಮವಾಗಿದ್ದರೆ ಆ ತ್ರಿಭುಜಗಳ ಪರಸ್ಪರ ಸಮವಾಗಿವೆ ಎಂದು ನಿರ್ಧರಿಸಬಹುದು. ಮೂರನೇ ಪ್ರಶ್ನೆ ತಗೊಂಡ್ರೆ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಎ = 70 ಡಿಗ್ರಿ, ಕೋನ ಬಿ = 60 ಡಿಗ್ರಿ ಮತ್ತು ಕೋನ ಸಿ = 50 ಡಿಗ್ರಿ ಆಗಿದ್ದರೆ ಅತ್ಯಂತ ದೊಡ್ಡ ಬಾಹು ಡ್ಯಾಶ್. ನಾಲ್ಕನೇ ಪ್ರಶ್ನೆ ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಡ್ಯಾಶ್. ಐದನೇ ಪ್ರಶ್ನೆಯನ್ನು ತಗೊಂಡ್ರೆ ಒಂದು ಸರಳ ರೇಖೆಗೆ ಒಂದು ಬಿಂದುವಿನಿಂದ ಎಳೆದ ರೇಖೆಗಳಲ್ಲಿ ಡ್ಯಾಶ್ ಅತ್ಯಂತ ಕನಿಷ್ಠ ದೂರವಾಗಿರುತ್ತದೆ. ಸೊ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈಸಿಯಾಗಿ ಬರಿಬೋದು ವಿದ್ಯಾರ್ಥಿಗಳ. ಹಾಗೆಯೇ ಒಂದು ಅಂಕದ ಪ್ರಶ್ನೆಗಳಿಗೆ ಬಂದಾಗ ಬಾಕೋಬಾ ನಿಯಮವನ್ನು ನಿರೂಪಿಸಿ. ಎರಡನೇ ಪ್ರಶ್ನೆ ಬಂದಾಗ ಲಂಬಕೋನ ತ್ರಿಭುಜದ ಅತ್ಯಂತ ದೊಡ್ಡ ಬಾಹುವಿನ ಹೆಸರೇನು. ಹಾಗೆಯೇ ಮೂರನೇ ಪ್ರಶ್ನೆ ಬಂದಾಗ ತ್ರಿಭುಜದಲ್ಲಿ ಅಂದರೆ ಎ ಬಿ ಸಿ ತ್ರಿಭುಜದಲ್ಲಿ ಅಥವಾ ಚಿತ್ರದಲ್ಲಿ ಕೋನ ಎ > ಕೋನ ಬಿ ಹಾಗೂ ಕೋನ ಬಿ > ಕೋನ ಸಿ ಆದರೆ ಅತ್ಯಂತ ದೊಡ್ಡ ಬಾಹು ಯಾವುದು. ಹೀಗೆ ಹಲವಾರು ಒಂದು ಅಂಕದ ಪ್ರಶ್ನೆಗಳನ್ನು ತಯಾರಿಸ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಸದ್ಯಕ್ಕೆ ಇಷ್ಟು ನಿಮಗೆ ಪ್ರಶ್ನೆಗಳು ಸಾಕು. ಸೊ ಎಲ್ಲ ಪ್ರಶ್ನೆಗಳಿಗೆ ಕ್ವಶನ್ ವಿತ್ ಆನ್ಸರನ್ನು ನಿಮ್ಮ ಮ್ಯಾಥ್ಸ್ ನೋಟ್ಸ್ ಬುಕ್ಕಲ್ಲಿ ಬರೆದಿರಿ. ನಂತರ ನಾನು ಅದನ್ನು ಕರೆಕ್ಷನ್ ಮಾಡ್ತೀನಿ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಪಾಠದಲ್ಲಿ ನಾವು ಕಲಿತಿರುವಂತಹ ಎಲ್ಲ ಕಲಿಕಾಂಶಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿಬಿಟ್ಟು ಭಾವಿಸಿ. ಪಾರ್ಟ್ ಫಸ್ಟ್ ಆಗಿರ್ಬೋದು ಅಥವಾ ಪಾರ್ಟ್ ಸೆಕೆಂಡ್ ಆಗಿರಬಹುದು, ಈ ತ್ರಿಭುಜಗಳು ಪಾಠವನ್ನು ತೆಗೆದುಕೊಂಡಾಗ ಯಾವುದೇ ಲೆಕ್ಕ ಆಗಿರ್ಬೋದು, ಉದಾಹರಣೆ ಲೆಕ್ಕ ಆಗಿರಬಹುದು, ಆಮೇಲೆ ನಾನು ನಿಮಗೇನು ಲೆಕ್ಕಗಳನ್ನು ಬಿಡಿಸಿ ಕೊಟ್ಟಿದ್ದೀನಲ್ಲ ಆ ಲೆಕ್ಕಗಳನ್ನು ಟ್ರೈ ಮಾಡಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾನು ಆನ್ಸರನ್ನು ನಂತರ ಅವಧಿಯಲ್ಲಿ ನೀಡ್ತೀನಿ ವಿದ್ಯಾರ್ಥಿಗಳೇ. ಇಲ್ಲ ಅಂದರೆ ನಿಮಗೆ ನೋಟ್ಸನ್ನು ನಾನು ಸಪ್ಲೈ ಮಾಡಿದಾಗ ಆ ನೋಟ್ಸಲ್ಲಿ ನಿಮಗೆ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ದೊರೆಯುತ್ತೆ. ಫಸ್ಟ್ ನಿಮ್ಮ ಪ್ರಯತ್ನ ಇರಲಿ, ಆಮೇಲೆ ನಾನು ನಿಮಗೆ ಉತ್ತರಗಳನ್ನು ನೀಡ್ತೇನೆ. ಹಾಗಾದರೆ ಈ ಎಲ್ಲ ಉತ್ತರಗಳನ್ನು ನೀವು ಬರೀತೀರಾ ಅಂತ ಹೇಳಿ ಭಾವಿಸಿ ಈ ಪಾಠವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ಪಡ್ತೀನಿ. ಯಾವುದು ತ್ರಿಭುಜಗಳು ವಿದ್ಯಾರ್ಥಿಗಳೇ. ಹಾಗಾದರೆ ಮುಂದಿನ ಅಧ್ಯಾಯವನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ಅಲ್ಲಿಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.